ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 15ನೇ ತರಗತಿ ಗಣಿತ ವಿಷಯದ 5ನೇ ಪಾಠ ಸಮಾಂತರ ಶ್ರೇಣಿಗಳದ್ದು 3 ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ತಾ ಇದ್ವಿ. ಅದ್ರೊಳಗೆ ಏನ್ ಮಾಡಿದ್ವಿ ಅಂತಂದ್ರೆ ದಟ್ 60 ತನಕ ಪ್ರಶ್ನೆಗಳನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗ 61ರಿಂದ ಮುಂದಿನ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂದ್ರೆ ಸರಿ, ಇಲ್ಲ ಅಂದ್ರೆ ಚಿಕ್ಕದಾಗಿ ನನ್ನ ಒಂದು ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ್. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ನಿಮ್ಗೆ ಇಲ್ಲಿ ಗಣಿತ ವಿಷಯವನ್ನ ಟೀಚ್ ಮಾಡ್ತೀನಿ. ಸೊ ಬರೀ ದಟ್ ಮತ್ತೆ ಆಗ್ತದ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. 61ನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ, ಒಂದು ಸಮಾಂತರ ಶ್ರೇಣಿಯ 9ನೇ ಪದವು ಅದರ 2ನೇ ಪದದ 5ರಷ್ಟಕ್ಕಿಂತ 1 ಹೆಚ್ಚಾಗಿದೆ ಮತ್ತು 12ನೇ ಪದವು 5ನೇ ಪದದ 2ರಷ್ಟಕ್ಕಿಂತ 7 ಹೆಚ್ಚಾಗಿದೆ. ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಸೊ ಇದಕ್ಕಿಂತ ಮುಂಚೆ ನಾವೇನಪ್ಪಾ ಅಂದ್ರೆ ಈ ರೀತಿಯಾದಂತಹ ಲೆಕ್ಕಗಳನ್ನ ಮಾಡಿದ್ವಿ. ಸಾರಿ, ತೊಂದ್ರೆ ಇಲ್ಲ. ದಟ್ ಈ ರೀತಿಯಾದಂತಹ ಲೆಕ್ಕಗಳನ್ನ ಕೇಳಿದ್ರೆ ಯಾವ ರೀತಿ ಬರ್ಕೋತೀವಿ ಅಂದ್ರೆ ಮೊದ್ಲಕ್ಕೆ ಅದನ್ನ ಬರ್ಕೊಂಡ್ಬಿಡೋಣಂತ್ರಿ. ಒಂದು ಸಮಾಂತರ ಶ್ರೇಣಿಯ 9ನೇ ಪದವು, 9ನೇ ಪದ ಅಂದ್ರೆ ಏನ್ ಬರ್ತೀವ್ರಿ, A9 ಈಸ್ ಈಕ್ವಲ್ ಟು ಅದು ಅದರ 2ನೇ ಪದದ 5ರಷ್ಟಕ್ಕಿಂತ, ಎರಡನೇ ಪದ ಅಂದ್ರೆ ಎಷ್ಟ್ರಿ, A2 ಅದರ 5ರಷ್ಟಕ್ಕಿಂತ ಎಷ್ಟು ಹೆಚ್ಚಾಗಿದೆ ಅಂತ ಹೇಳಕತ್ತಾರ್ರಿ, 1 ಹೆಚ್ಚಾಗಿದೆ ಅಂತ ಹೇಳಕತ್ತಾರ. ಇದು 1ನೇ ಕಂಡೀಷನ್. 2ನೇ ಕಂಡೀಷನ್ ಏನ್ ಕೊಡಕತ್ತಾರ್ರಿ, ಮತ್ತು 12ನೇ ಪದವು ದಟ್ ಈಸ್ 12ನೇ ಪದವು ಏನಾಗತೈತಿ ಅಂತಂದ್ರ ಪದವು 5ನೇ ಪದದ 2ರಷ್ಟಕ್ಕಿಂತ, 5ನೇ ಪದದ 2ರಷ್ಟಕ್ಕಿಂತ ಎಷ್ಟು ಹೆಚ್ಚಾಗೈತೆ ಏನಾಗತ್ತರಿ, 7 ಹೆಚ್ಚಾಗಿದೆ. ಸೊ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಹಂಗಂದ್ರೆ ಆ ಸಮಾಂತರ ಶ್ರೇಣಿ ಏನಾಗಿರ್ತತಿ ಅಂತಂದೇಳಿ ಕೇಳಾಕತ್ತಾರ. ಓಕೆ ರೈಟ್, ಸರಿ. ಹಾಗಾದ್ರೆ ನಮ್ಗ ಇದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪಾ ಅಂತಂದ್ರೆ ಒಂದು ಸೂತ್ರ ಬರ್ಕೊಂಡ್ಬಿಡೋಣ. ಏನ್ರದು, AN ಇಸ್ ಈಕ್ವಲ್ ಟು A ಪ್ಲಸ್ N-1 ಇಂಟು ಡಿ. ಇದಕ್ಕ ಅವಶ್ಯಕತೆ ಬೀಳದೇ ಇರ್ಲಿ, ಇದನ್ನ ಬರ್ಕೊಂಡ್ಬಿಡೋಣ. ಓಕೆ, ಸೊ ಏನಾಯ್ನಂದ್ರೆ ಯಾವ ರೀತಿ ಬರ್ಕೊಂತೀವಿ ಅಂತಂದ್ರೆ ನೋಡಿದ್ವಿ ನಾವು, A ಪ್ಲಸ್ 8D. ಇಲ್ಲಿ 9 ಐತಿ ಅಂದ್ರೆ ಇಲ್ಲಿ ಏನ್ ಬರ್ತರಿ, 8D ಬರ್ತೈತಿ. ಸೊ 5 A2 ಅಂದ್ರೆ ಏನದ್ರಿ, A ಪ್ಲಸ್ ಡಿ ಮಾಡಿದ್ರೆ ನಮ್ಗ A2 ಸಿಗ್ತೈತಿ, 2ನೇ ಪದ ಸಿಗ್ತೈತಿ. ಮುಂದೆ ಪ್ಲಸ್ 1. ಓಕೆನಾ, ರೈಟ್. A ಪ್ಲಸ್ ಇಂಟು ಡಿ ಇಸ್ ಈಕ್ವಲ್ ಟು 5 ಇಂಟು A 5A ಪ್ಲಸ್ 5 ಇಂಟು ಡಿ 5D ಪ್ಲಸ್ 1. ಓಕೆ, ಸರಿ. ಏನ್ ಮಾಡೋಣ ರೀ, ಒಂದು ಈ ಕಡೆ ಇರ್ಲಿ, ದಟ್ ಇವೆರಡು ಈ ಕಡೆ ತಗೊಂಡ್ಬರೋಣ. ಇದೇನಾಗತ್ರಿ, A ಮೈನಸ್ 5A ಪ್ಲಸ್ N2D ಮೈನಸ್ 5D ಇಸ್ ಈಕ್ವಲ್ ಟು 1. A ಮೈನಸ್ 5A ಅಂದ್ರೆ ಏನ್ ಬರ್ತ್ರಿ, ಮೈನಸ್ 4A ಪ್ಲಸ್ 3D ಮೈನಸ್ 5D ಅಂತಂದ್ರೆ 5D ಅಂದ್ರೆ 8D ಮೈನಸ್ 5D ಅಂದ್ರೆ 3D ಇಸ್ ಈಕ್ವಲ್ ಟು 1 ಬಂದಿರ್ತೈತಿ. ಇದೇನಾಗಿರ್ಲಿ ಅಂದ್ರೆ ಸಮೀಕರಣ 1 ಆಗಿರ್ಲಿ. ಇಲ್ಲಿ ಏನು ಗೊತ್ತಿಲ್ಲ, ಡಿನೂ ಗೊತ್ತಿಲ್ಲ, ನಾವು ಮುಂದುವರ್ಲಿಕ್ಕೆ ಬರಲ್ಲ ರೀ. ನಂತರ ಇದು 12ನೇ ಪದ ಅಂದ್ರೆ ನಾವ್ ಇದನ್ನ ಯಾವ ರೀತಿ ಬರ್ಕೋತೀವಿ, A ಪ್ಲಸ್ 11D. ಓಕೆ, 9 ಇದ್ರ 8 ಬಂತು, ದಟ್ ಇಲ್ಲಿ 2 ಇದ್ರ 1 ಬಂತು, ಇಲ್ಲಿ 12 ಇದ್ರ 11 ಬರ್ತ್ರಿ, ಇಸ್ ಈಕ್ವಲ್ ಟು 2 ಇಂಟು A5 ಅಂದ್ರೆ ಏನ್ ಬರ್ತೀವ್ರಿ, A ಪ್ಲಸ್ 4D ಪ್ಲಸ್ 7 ಅಂತ ಬರ್ಕೋತೀವಿ. ಸರಿನಾ, ರೈಟ್. ಇದನ್ನ ಮುಂದುವರ್ಸೋಣ. A ಪ್ಲಸ್ 11D ಇಸ್ ಈಕ್ವಲ್ ಟು 2 ಇಂಟು A 2A ಪ್ಲಸ್ 2 4 8D ಪ್ಲಸ್ 7. ಇವೆರಡು ಈ ಕಡೆ ಬರ್ಲಿ, ಇದೇನಾಗತ್ರಿ, A ಮೈನಸ್ 2A ಪ್ಲಸ್ A ಎರಡು ಕಡೆ ಬಂದ್ರೆ ಮೈನಸ್ 2A ಆಗತ್ತ, ಪ್ಲಸ್ 11D 8D ಮೈನಸ್ ಈ ಕಡೆ ಬರ್ಲಿ, ಮೈನಸ್ 8D ಆಗುತ್ತ, ಇಸ್ ಈಕ್ವಲ್ ಟು 7. A ಮೈನಸ್ 2A ಅಂತಂದ್ರೆ ಏನ್ ಬರ್ತ್ರಿ, ಮೈನಸ್ A 11 8 ಹೋದ್ರೆ ಏನಾಗತ್ರಿ, 3 ಉಳಿತೈತಿ, 3D ಇಸ್ ಈಕ್ವಲ್ ಟು 7 ಐತಿ. ಓಕೆ, ಇಲ್ಲೂ 3D ಐತಿ, ಇಲ್ಲೂ 3D ಐತಿ. ಸೊ ಏನಪ್ಪಾ ಅಂದ್ರೆ ಡಿ ಸಹ ಗುಣಕ ಎರಡು ಸೇಮ್ ಅದಾವು. ಹಿಂಗಾಗಿ ಏನ್ ಮಾಡೋಣ ಅಂತಂದ್ರೆ ದಟ್ ಒಂದ್ರೊಳಗೆ ಒಂದನ್ನ ಮೈನಸ್ ಮಾಡೋಣ. 1 ಪ್ಲಸ್ 1 ಮೈನಸ್ ಇತ್ತಂದ್ರೆ ನಾವು ಕೂಡಿಸ್ತಿದ್ವಿ. ಓಕೆ, ಸೊ ಇದು ಸಮೀಕರಣ 2 ಆಗಿರ್ಲಿ. ಸಮೀಕರಣ 1 ಮತ್ತು ಸಮೀಕರಣ 2 ಕೂಡಲಾಗಿ, ಸಮೀಕರಣ 1 ಮತ್ತು 2 ಕೂಡಿಸಲಾಗಿ ಅಥವಾ ಕೂಡಲಾಗಿ. ಓಕೆ, ಸೊ ಇವೆರಡನ್ನು ಕೂಡಿಸಿದ್ರೆ ಏನಾಗತ್ರಿ, ಮೊದಲಕ್ಕೆ ಇದು ಮೈನಸ್ 4A ಪ್ಲಸ್ 3D ಇಸ್ ಈಕ್ವಲ್ ಟು 1. ಇದೇನದ್ರಿ, ಮೈನಸ್ A ಪ್ಲಸ್ 3D. ಏನ್ ಮಾಡಿದ್ರಿ ನಾವು, ಕೂಡಿಸಬಾರ್ದ್ರಿ, ಕಳಿತೀವಿ. ಸಮೀಕರಣ 1ರಲ್ಲಿ 2 ಕಳೆಯಲಾಗಿ, 1ರಲ್ಲಿ 2 ಕಳೆಯಲಾಗಿ. ಓಕೆ, ಸರಿ. ಮೈನಸ್ A ಪ್ಲಸ್ 3D ಈಕ್ವಲ್ ಟು 7 ಕಳಿತೀವಿ. ಸೊ ಕಳಿಬೇಕಂದ್ರೆ ಇದೇನಾಗುತ್ತೆ, ಚಿಹ್ನೆ ಮೈನಸ್ ಇದ್ದು ಪ್ಲಸ್ ಆಗ್ತತಿ, ಪ್ಲಸ್ ಇದ್ದು ಮೈನಸ್ ಆಗ್ತತಿ, ಇದು ಪ್ಲಸ್ ಇದ್ದು ಮೈನಸ್ ಆಗ್ತತಿ. ಒಂದ್ ವೇಳೆ ಕೂಡಿಸ್ತಿದ್ವಿ ಅಂತಂದ್ರೆ ಚಿಹ್ನೆಗಳು ಎರಡನೇ ಇದ್ದು ಏನಪ್ಪಾ ಅಂದ್ರೆ ಚಿಹ್ನೆಗಳು ಬದಲು ಆಗುದಿಲ್ಲ. ಓಕೆ, ಮೈನಸ್ 4A ಪ್ಲಸ್ A, ಮೈನಸ್ 4 ಪ್ಲಸ್ 1 ಏನ್ ಒಂದಂದ್ರೆ ಏನ್ ಬರ್ತ್ರಿ, ಮೈನಸ್ 3A, ಇಲ್ಲಿ 3D
-3d ಪ್ಲಸ್ 3d -3d ಕ್ಯಾನ್ಸಲ್ ಆಗ್ತಾವ್ರಿ. 1 -7 ಅಂದ್ರೆ ಏನ್ ಬರ್ತ್ರಿ -6 ಬರುತ್ತೆ. ಸೊ -3 ಬಲಗಡೆ ಹೋದ್ರೆ ಏನಾಗತ್ರಿ ಬಾಗಲೇ -3 ಆಗುತ್ತೆ. 3 1 3 3 2 2 ಎರಡು ಕಡೆ ಮೈನಸ್ ಐತಿ, ಹಂಗಂದ್ರ ಇದೇನ್ ಬರ್ತ್ರಿ ಆನ್ಸರ್ ಪ್ಲಸ್ ಬರ್ತೈತಿ. a = 2 ಸಿಕ್ತು. ನಮ್ಗೆ ಡಿ ಬೆಲೆ ಬೇಕಲ್ರಿ, ಡಿ ಬೆಲೆ ಬರಬೇಕಂದ್ರೆ ಏನ್ ಮಾಡೋಣ, ಯಾವ್ದಾದ್ರು ಒಂದು ಹಾಕೋಣ, ಇದ್ರೊಳಗೆ ಹಾಕೋಣ, ದಟ್ ನಮಗೆ ಡಿ ಬೆಲೆ ಸಿಗ್ತದೆ. ಓಕೆ, ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸಮೀಕರಣ 2ರಿಂದ ಸೊ ಈ ಸಮೀಕರಣ 2ರಿಂದ ನಾವೇನ್ ಬರೆಯೋಣ, ಎ ಇದ್ದಲ್ಲಿ 2 ಹಾಕೋಣ, ಮೈನಸ್ ಆಲ್ರೆಡಿ ಐತಿ, -2 ಪ್ಲಸ್ 3d = 7. -2 ಬಲಗಡೆ ಹೋಗ್ರಿ, ಇದೇನಾಗತ್ತೆ +2 ಆಗುತ್ತೆ. d = 7 2 9 3 ಬಲಗಡೆ ಹೋದ್ರೆ ಏನಾಗತ್ರಿ ಬಾಗ್ಲೇ 9 ಆಗುತ್ತೆ. 3 1 3 3 ಮೂಲೆ 9. ಸೊ ಸಾಮಾನ್ಯ ವ್ಯತ್ಯಾಸ ಡಿ ಬೆಲೆ ಏನಾಗಿರ್ತೈತಿ ಅಂತಂದ್ರೆ 3 ಆಗಿರ್ತೈತಿ. ಸೊ ಎ ಸಿಕ್ತು, ಡಿ ಸಿಕ್ತು. ಹಂಗಂದ್ರೆ ನಾವಿಲ್ಲಿ ಏನ್ ಬರಿಬಹುದ್ರಿ, ಸಮಾಂತರ ಶ್ರೇಣಿಯನ್ನ ನಾವಿಲ್ಲಿ ಬರಿಬಹುದು. ಮೊದಲಿಗೆ ಏನ್ ಮಾಡೋಣ, ಸಮಾಂತರ ಶ್ರೇಣಿ ಡೈರೆಕ್ಟ್ ಆಗಿ ಬರೆಯಬೇಡ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ಬರೆಯೋಣಂತ. ಓಕೆ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಸಮಾಂತರ ಶ್ರೇಣಿ ಸಾಮಾನ್ಯ ರೂಪ ಏನದರಿ, ಸಾಮಾನ್ಯ ರೂಪ ಏನೈತಿ ಅಂತಂದ್ರ a ಪ್ಲಸ್ ಡಿ a+2d ಇದೇ ರೀತಿ ಮುಂದೆ ಪದಗಳು ಬರ್ಕೋತ ಹೋಗ್ತಾವು. ಓಕೆ, ಸೊ ಎ ಅಂದ್ರೆ ಏನದ್ರಿ 2 ಅದ. ನೆಕ್ಸ್ಟ್ 2 ಪ್ಲಸ್ ಡಿ ಅಂದ್ರೆ ಏನ್ರಿ 3, ನಂತರ 2 ಪ್ಲಸ್ 2 ಇಂಟು 3. ಓಕೆನಾ, ಸೊ ಆನ್. ಓಕೆ, ಮೊದಲನೇ ಪದ 2 2 3 5 2 3 6 6 2 8. ಓಕೆ, ಇದು ಸೊ ಈಗ ಅವ್ರ ಏನಪ್ಪಾ ಅಂದ್ರೆ ಈ ಒಂದು ಕಂಡೀಷನ್ ಅವ್ರು ಏನೇನು ಕಂಡೀಷನ್ ಕೊಟ್ರಲ್ಲ ಅದರ ಆಧಾರದ ಮೇಲೆ ಬರುವಂತ ಸಮಾಂತರ ಶ್ರೇಣಿ ಇದಾಗಿರ್ತದೆ. ಓಕೆ, ಇದು ನಮ್ಮ 61ನೇ ಲೆಕ್ಕ ಆಗಿತ್ತು. ನಂತರ 62ನೇ ಲೆಕ್ಕ ಏನ್ ನೋಡ್ರಿ, 5ರಿಂದ ಭಾಗಿಸಿದಾಗ 1 ಶೇಷವಾಗಿ ಹೊಂದಿರುವ 1 ಮತ್ತು 100ರ ನಡುವಿನ ಎಲ್ಲಾ ಪೂರ್ಣಾಂಕಗಳ ಮೊತ್ತವನ್ನು ಕಂಡು ಹಿಡಿಯಿರಿ ಅಂತ ಹೇಳಕತ್ತಾರ. ಓಕೆ, ಸೊ ಇದು ಒಂಥರ ಸ್ಪೆಷಲ್ ಅದರಿ, ಈ ರೀತಿಯಾದಂತ ಲೆಕ್ಕಗಳು ನಮ್ಮ ಎಕ್ಸಾಮಿಗೆ ಬಂದ್ರೂ ಬರಬಹುದು. ಓಕೆ, ಏನ್ ಕೇಳಕತ್ತಾರ್ರಿ, 1ರಿಂದ 100ವರೆಗೂ 5ರಿಂದ ಭಾಗಿಸಿದ್ರೆ ನಮಗೆ ಏನ್ ಬರ್ಬೇಕ್ರಿ, ಶೇಷ 1 ಬರ್ಬೇಕನ್ನಕತ್ತಾರ. ಸೊ ಮೊದಲಕ್ಕೆ ಏನ್ ಮಾಡೋಣ ಅಂತಂದ್ರೆ ದಟ್ 5ರಿಂದ ಭಾಗಿಸಿದಾಗ ಶೇಷ 0 ಬರುವುದನ್ನ ನೋಡೋಣಂತ. ಓಕೆ, ರೈಟ್. 5ರಿಂದ ಭಾಗಿಸಿದಾಗ ಶೇಷ 0 ಬರ್ಬೇಕು ಅಂದ್ರೆ ಅವು ಎಂತ ಸಂಖ್ಯೆಗಳಾಗಿರ್ತಾವ್ರಿ, 5ರ ಮಧ್ಯೆ ಒಳಗಿರುವಂತ ಸಂಖ್ಯೆಗಳಾಗಿರ್ತಾವ ಅಥವಾ 5ರ ಗುಣಕಗಳಾಗಿರ್ತಾವ. ಅಂದ್ರೆ ಯಾವ್ರಿ 5 10 15 20 ಇವು ಏನಪ್ಪಾ ಅಂತಂದ್ರ ಇವನ್ನ 5ರಿಂದ ಭಾಗಿಸಿದ್ವಿ ಅಂತಂದ್ರ ಕಡೆ ಏನಪ್ಪಾ ಅಂದ್ರೆ 100 ಐತಿ. ಅವ್ರ ಏನ್ ಹೇಳಕತ್ತಾರಿ 1 ಮತ್ತು 100ರ ನಡುವೆ ಅಂತ ಹೇಳಕತ್ತಾರ. ಓಕೆ, ಸೊ ಹಂಗಂದ್ರೆ 100 ಬರಲ್ಲ, ಲಾಸ್ಟ್ ಏನ್ ಬರ್ತ್ರಿ 95 ಬರ್ತೈತಿ. ಯಾಕಂದ್ರೆ 100ರನ್ನ ಬಿಡ್ಬೇಕಾಗ್ತೈತಿ ನಾವಲ್ಲಿ. 100ರ ನಡುವೆ 1 ಮತ್ತು 100ರ ನಡುವೆ ಅಂದ್ರ 1 ಮತ್ತು 100ರ ವರೆಗೆ ಅಂದಿದ್ರೆ ನಾವು 100ರನ್ನ ಲೆಕ್ಕ ಹಿಡಿದಿದ್ವಿ. ಇದನ್ನ ಮುಂದಾಗ ಸರಿಯಾಗಿ ಓದ್ಕೊರಿ. ಓಕೆ, ಸೊ ಈ ಅಂಕಿಗಳು ಈ ಸಂಖ್ಯೆಗಳು ಏನದಾವ ಅಂತಂದ್ರೆ 5ರಿಂದ ಭಾಗ ಹೋಗ್ತಾವು, ಅಂದ್ರೆ ಶೇಷ ಏನ್ ಬರ್ತೈತ್ರಿ 0 ಬರ್ತೈತಿ. ಆದ್ರೆ ಅವ್ರು 0 ಬರೋದಕ್ಕೆ ಏನಾಗತ್ತಲ್ರಿ 1 ಶೇಷವಾಗಿ ಹೊಂದಿರುವ ಅಂತ ಹೇಳಕತ್ತಾರ. ಸೊ ಇಲ್ಲಿ 5 ಶೇಷ 1 ಉಳಿಬೇಕಂದ್ರೆ ಇದೇನಾಗ್ರಿ 1 ಹೆಚ್ಚಿಗೆ ಆಗ್ಬೇಕು. ಅಂದ್ರೆ ಅದು 6 11 16 21. ಸೊ ಈ ರೀತಿಯಾಗಿ 95 ಲಾಸ್ಟ್ನೇದು ಏನಪ್ಪಾ ಅಂದ್ರೆ 95 ಬರಲ್ಲ 96 ಬರ್ತೈತಿ. ಸೊ ಈ ಸಂಖ್ಯೆಗಳನ್ನ ನಾವು 5ರಿಂದ ಭಾಗಿಸಿದ್ರೆ ನಮ್ಗೆ ಏನ್ ಬರ್ತೈತಿ ಅಂದ್ರೆ ಶೇಷ 5 ಬರ್ತೈತಿ. ಓಕೆ, ಸರಿ. ಹಾಗಾದ್ರೆ ಇವುಗಳ ಮೊತ್ತ ಕಂಡುಹಿಡಿಯುವ ಅಂತಂದ್ರೆ ನಮ್ಮ ಲೆಕ್ಕ ಮುಗಿತು. ಅಗ್ದಿ ಸಿಂಪಲ್ ಲೆಕ್ಕ ಅದರಿ, ಅಂತ ಕಷ್ಟದೇನಿಲ್ಲ, ಸ್ವಲ್ಪ ಟ್ವಿಸ್ಟ್ ಮಾಡಿದಾರೆ ಅಷ್ಟೇ. ಓಕೆ, ಸೊ ನಮಗೆ ಏನ್ ಗೊತ್ತಿದ್ರೆ ಸೂತ್ರ Sn = a + n - 1 into sorry Sn = that n/2 into 2a + n - 1 into d. ಈಗ ಆ ಸೂತ್ರ ಬೇಡ, ಯಾಕಂದ್ರೆ ಮೊದಲಿಗೆ ಇದನ್ನ ಬರ್ಕೊಂಡ್ಬಿಡೋಣಂತೆ. ಮೊದಲನೇ ಪದ ಗೊತ್ತು 6, ಸಾಮಾನ್ಯ ವ್ಯತ್ಯಾಸ ಗೊತ್ತಿಲ್ಲ ರೀ, ಕಂಡುಹಿಡ್ಕೊಳ್ಳೋಣ. a2 - a1 11 - 6 ಅಂದ್ರೆ ಎಷ್ಟು ಬರ್ತ್ರಿ 5 ಬರ್ತದ. ಸಾಮಾನ್ಯ ವ್ಯತ್ಯಾಸ ಸಿಕ್ತು. ಸೊ ನಮ್ಗೆ ಅವ್ರು ಕಂಡುಹಿಡಿ ಅಂದಿದ್ದೇನಪ್ಪಾ ಅಂತಂದ್ರೆ Sn ಕಂಡುಹಿಡಿ ಅಂದ್ರ ಎಷ್ಟು ಸಂಖ್ಯೆಗಳದಾವ್ರಿ ಗೊತ್ತಿಲ್ಲ. ನಮ್ಗೆ ಇಲ್ಲಿ n ಬೆಲೆ ಗೊತ್ತಾ, ಅದು ಸಹಿತ ನಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ಗೊತ್ತಿಲ್ಲ. ಸೊ ಮೊದಲಿಗೆ ನಮ್ಗೆ Sn ಕಂಡುಹಿಡಿಬೇಕಂದ್ರೆ ಮೊದಲಿಗೆ ನಾವು n ಕಂಡುಹಿಡಿಬೇಕಾಗತ್ತೆ. n ಕಂಡುಹಿಡಿದ್ರೆ ನಾವು ಮುಂದೆ ಏನಪ್ಪಾ ಅಂದ್ರೆ ಉತ್ತರ ಕಂಡುಹಿಡಿಯಕ್ ಬರ್ತೈತಿ, ಇಲ್ಲ ಅಂದ್ರೆ ಬರಲ್ಲ. ಸೊ ಹಂಗಾಗಿ ಮೊದಲಿಗೆ ಏನ್ ಮಾಡೋಣ ಅಂತಂದ್ರೆ n ಕಂಡುಹಿಡ್ಕೊಳ್ಳೋಣ, ಆ ನಂತರ ಇದ್ರ ಬಗ್ಗೆ ವಿಚಾರ ಮಾಡೋಣಂತ್ರಿ. ಸೊ n ಕಂಡುಹಿಡಿಬೇಕಂದ್ರೆ ಏನ್ರಿ, n ಕಂಡುಹಿಡಿಬೇಕಂದ್ರೆ ನಮ್ಗೆ ಸೂತ್ರ ಗೊತ್ತು. ಯಾವ ಸೂತ್ರ, an ಸೂತ್ರ ಗೊತ್ತು. an = a + n - 1 into d. an ಅಂದ್ರೆ ಏನ್ರಿ, ದಟ್ ಇದ್ರೊಳಗ ಕೊನೆಯ ಪದ an ಅನ್ನೋದು ಏನಾಗಿರ್ತೈತಿ ಅಂದ್ರೆ 96 ಆಗಿರ್ತೈತಿ. ಸೊ 96 = a ಅಂದ್ರೆ 6 ಪ್ಲಸ್
ಎನ್ ಅಂದ್ರೆ ಗೊತ್ತಿಲ್ಲ ಕಣ್ಣು ಇಡ್ಲಿಕ್ಕೀವಿ -1 ಡಿ ಅಂದ್ರೆ ಏನದ್ರಿ 5 ಐತಿ ಓಕೆ ಸರಿ 96 ಇಸ್ ಈಕ್ವಲ್ ಟು 6 ಪ್ಲಸ್ 5 ಇಂಟು ಎನ್ 5n 5 ಇಂಟು -1 ಅಂದ್ರೆ -5 ಬರ್ತೈತಿ ಓಕೆ ರೈಟ್ ಸೊ 96 ಇಸ್ ಈಕ್ವಲ್ ಟು 6 ಒಳಗೆ 5 ಹೋದ್ರೆ ಎಷ್ಟು ಉಳಿತೈತ್ರಿ 1 ಉಳಿತೈತಿ ಪ್ಲಸ್ 5n 1 ಈ ಕಡೆ ಬರಲಿ 96 -1 ಇಸ್ ಈಕ್ವಲ್ ಟು 5n 96 ಒಳಗೆ 1 ಹೋದ್ರೆ 95 ಇವೆರಡರ ಗುಣಾಕಾರ ಐತ್ರಿ ಈ ಕಡೆ ಬಂದ್ರೆ ಭಾಗಾಕಾರ ಆಗುತ್ತೆ ಇಸ್ ಈಕ್ವಲ್ ಟು n 5 ಒಂದ್ಲೆ 5 5 ಒಂದ್ಲೆ 5 4 ಉಳಿತ್ರಿ 45 ಆಯ್ತು 5 9 45 ಅಂದ್ರೆ n ಇಸ್ ಈಕ್ವಲ್ ಟು ಏನಾಗತ್ರಿ 19 ಆಗ್ತದೆ ಓಕೆ ಅಂದ್ರೆ ಇವು ಎಷ್ಟು ಪದಗಳು ಅದಾವ್ರಿ ಒಟ್ಟು 19 ಪದಗಳು ಅದಾವು ಸೊ 19 95 ಸೊ ಆ ರೀತಿಯಾಗಿ ನಾವು ನೋಡಿದ್ವಿ ಅಂದ್ರೆ ಸಹಿತ 19 ಅದಾವ ಅಂತ ಗೊತ್ತಾಗ್ತೈತಿ ರೈಟ್ ಸೊ ಈಗ ನಮ್ಗೆ ಇದು ಬೇಕಾಗೈತಿ ಸೊ ಯಾವ ಸೂತ್ರ ಹಾಕೊಂಡ್ರಿ ದಟ್ ದೊಡ್ಡ ಸೂತ್ರ ಹಾಕೋಣ ಸಣ್ಣ ಸೂತ್ರ ಹಾಕೋಣ ಸಣ್ಣ ಸೂತ್ರ ಹಾಕ್ಬೇಕಂದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕ್ರಿ ಎ ಗೊತ್ತಿರ್ಬೇಕು ಎನ್ ಗೊತ್ತಿರ್ಬೇಕು ಏನ್ ಗೊತ್ತಿರ್ಬೇಕು ಎ ಗೊತ್ತಾಯ್ತಾ ಗೊತ್ತೈತಿ ಎನ್ ಇಲ್ಲಿ ಕಂಡು ಹಿಡಿದೀವಿ ಎನ್ ಅದು ಗೊತ್ತೈತಿ ಸೊ ಮೂರು ಗೊತ್ತದವ ಅಂತಂದ್ರ ನಾವು ಸಣ್ಣ ಸೂತ್ರಕ್ಕೂ ಹೋಗ್ಬಿಡೋಣ ಅಂತ ಈಸಿ ಆಗ್ತೈತಿ n ಡಿವೈಡೆಡ್ ಬೈ 2 ಇಂಟು ಎ ಪ್ಲಸ್ ಎನ್ ಒಟ್ಟು ಎಷ್ಟು ಪದಗಳದಾವ್ರಿ 19 ಪದಗಳದಾವು ಎಸ್ 19 ಇಸ್ ಈಕ್ವಲ್ ಟು 19 ಬಾಗ್ಲೆ 2 ಎ ಅಂದ್ರೆ ಮೊದಲನೇ ಪದ 6 ಎನ್ ಅಂದ್ರೆ ಕೊನೆಯ ಪದ ದಟ್ ಇಸ್ 16ನೇ ಪದ 96 ಇಸ್ ಈಕ್ವಲ್ ಟು 19 ಬಾಗ್ಲೆ 2 96ಕ್ಕೆ 6 ಕೂಡಿಸಿದ್ರೆ ಎಷ್ಟು ಬರ್ತ್ರಿ 102 ಬರ್ತೈತಿ ಓಕೆ 2 ಒಂದೇ 2 2 5 10 2 ಒಂದೇ 2 19 51 ಡೈರೆಕ್ಟ್ ಆಗಿ ಹೇಳೋದು ಸ್ವಲ್ಪ ಕಷ್ಟ ಹೇಳ್ಬೋದ್ರಿ ಇರ್ಲಿ ಬೇಡ 19 ಒಂದೇ 19 ಕೈಲ 1 19 95 1 ಕೂಡಿಸಿದ್ರೆ 96 969 ಬರ್ತೈತಿ ಸೊ ಅವ್ರು ಹೇಳಿರುವಂತೆ ಏನಪ್ಪಾ ಅಂತಂದ್ರ 5ರಿಂದ ಭಾಗಿಸಿದಾಗ ಒಂದನ್ನು ಶೇಷವು ಕೊಡುವಂತಹ ಸಂಖ್ಯೆಗಳ ಮೊತ್ತ 1ರಿಂದ ದಟ್ 100ರವರೆಗಿನ ಅಂಕಿ ಸಂಖ್ಯೆಗಳ ಮೊತ್ತ ಏನಾಗಿರ್ತೈತಿ ಅಂತಂದ್ರ 969 ಆಗಿರ್ತೈತಿ ಹೋಗೋಣ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ ನೆಕ್ಸ್ಟ್ 63ನೇ ಲೆಕ್ಕ ಏನದು ನೋಡ್ರಿ ದಟ್ ಒಂದು ಸಮಾಂತರ ಶ್ರೇಣಿಯಲ್ಲಿರುವ ಮೂರು ಸಂಖ್ಯೆಗಳ ಮೊತ್ತ 216 ದೊಡ್ಡ ಸಂಖ್ಯೆಯು ಚಿಕ್ಕ ಸಂಖ್ಯೆಯ 7ರಷ್ಟಿದೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ ಮೂರು ಸಂಖ್ಯೆಗಳು ಕೊಟ್ರ ಮೂರು ಸಂಖ್ಯೆ ಕೊಟ್ರ ಅಂತಂದ್ರೆ ಕಣ್ಣು ಮುಚ್ಕೊಂಡು ಏನ್ ಮಾಡ್ರಿ ಅಂತಂದ್ರ ಮಿಡಲ್ ಟರ್ಮ್ ಅನ್ನ ಎ ಅಂತ ತಗೊಳ್ರಿ ಮಧ್ಯದ ಪದವನ್ನ ಏನ್ ಮಾಡ್ರಿ ಅಂತಂದ್ರ ಎ ಅಂತ ತಗೊಳ್ರಿ ಓಕೆ ಸೊ ಮಧ್ಯದ ಪದ ಏನಂತಂದ್ರೆ ದಟ್ ಎ ಆಯ್ತು ಅಂದ್ರೆ ಅದ್ರ ಮುಂದದ ಏನಾಗತ್ರಿ ಎ ಪ್ಲಸ್ ಡಿ ಆಗತ್ತ ಅದ್ರ ಹಿಂದದ ಏನಾಗತ್ರಿ ಎ ಮೈನಸ್ ಡಿ ಆಗುತ್ತೆ ಸೊ 3 ಪದ 4 ಪದ 5 ಪದ ಅಂತ ಕೊಟ್ರ ಅಂದ್ರೆ ದಟ್ ಇದನ್ನ ಈ ಒಂದು ಏನಪ್ಪಾ ಅಂದ್ರೆ ವೇನ ಇದು ಯಾವಾಗ್ಲೂ ನೆನ್ಪಿಟ್ಕೊಡ್ರಿ ಓಕೆನಾ ಸೊ ಈ ಮೂರು ಪದಗಳ ಮೊತ್ತ ಎಷ್ಟೈತಿ ಅಂತ ಏನಾಗತ್ತಾರ್ರಿ 216 ಐತಿ ಏನಾಗತ್ತಾರ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 216 ಐತಿ ಅಂತ ಹೇಳಕತ್ತಾರ ಸರಿನಾ ರೈಟ್ ಈಗ ಈ ರೀತಿ ಬರ್ಕೊಳ್ಳುವಂತ ಉದ್ದೇಶ ಏನಪ್ಪಾ ಅಂತಂದ್ರ ಇಲ್ಲಿ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗತ್ರಿ ಎ ಪ್ಲಸ್ ಎ ಅಂದ್ರೆ ಏನಾಗತ್ರಿ 3 ಎ ಆಗತ್ತ ಇಸ್ ಈಕ್ವಲ್ ಟು 216 ಎ ಇಸ್ ಈಕ್ವಲ್ ಟು ಓಕೆ ದಟ್ 3 ಮತ್ತು ಎ ನಡಬರ್ಕ್ ಏನಪ್ಪಾ ಅಂದ್ರೆ ಗುಣಾಕಾರ ಐತಿ 3 ಬಲಗಡೆ ಬಂದ್ರೆ ಏನಾಗತ್ತಪ್ಪ ಅಂತಂದ್ರೆ ಭಾಗಾಕಾರ ಆಗತ್ತ 3 ಒಂದೇ 3 3 7 21 3 2 6 ಅಂದ್ರೆ ದಟ್ ಎ ಇಸ್ ಈಕ್ವಲ್ ಟು 72 ಸೊ ಮಧ್ಯದ ಪದ ಏನಾಗತ್ತ ಅಂತಂದ್ರೆ 72 ಆಗಿರ್ತೈತಿ ಈಚೆ ಕಲ್ದು ಹೇಳಕ್ಕಾಗತ್ತಾ ಇಲ್ಲ ರೀ ಡಿ ಗೊತ್ತಿದ್ರೆ ಹೇಳಕ್ಕಾಗತ್ತ ಸೊ ಡಿ ಕಂಡುಹಿಡಿಬೇಕು ಅಂತಂದ್ರೆ ಅವ್ರು ಇನ್ನೂ ಒಂದು ಕಂಡೀಷನ್ ಕೊಡ್ತಾರ ಏನ್ ಕಂಡೀಷನ್ ಕೊಡ್ತಾರ್ರಿ ಏನ್ರಿ ದೊಡ್ಡ ಸಂಖ್ಯೆ ಅಂದ್ರೆ ಯಾವ್ದ್ರಿ ಇದು ಎ ಪ್ಲಸ್ ಡಿ ಇದು ಏನಾಗೈತಿ ಅಂತಂದ್ರ ಚಿಕ್ಕ ಸಂಖ್ಯೆಯ 7ರಷ್ಟಿದೆ ಅಂತ ಹೇಳಕತ್ತಾರ ಸರಿನಾ ದಟ್ ಈ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆಯ 7ರಷ್ಟಿದೆ ಅಂತ ಹೇಳಕತ್ತಾರ ಸೊ ಹಂಗಂದ್ರೆ ಇದನ್ನ ನಾವು ಏನ್ ಮಾಡೋಣ ಅಂತಂದ್ರೆ ಸಾಲ್ವ್ ಮಾಡೋಣ ಅಂತ್ರಿ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 7 ಇಂಟು ಎ 7 ಎ ಮೈನಸ್ 7 ಡಿ 7 ಇಂಟು ಡಿ 7 ಡಿ ಏನ್ ಮಾಡೋಣ ಡಿ ಬಲಗಡೆ ಹಾಕೋಣ 7ನ ಎಡಗಡೆ ಬೇಡರಿ ಡಿ ಎಡಗಡೆ ಹಾಕೋಣ ಎನ ಬಲಗಡೆ ಹಾಕೋಣ ಸೊ 7 ಡಿ ಎಡಗಡೆ ಬಂದ್ರೆ ಏನಾಗತ್ರಿ ಮೈನಸ್ 7 ಡಿ ಎಡಗಡೆ ಬಂದ್ರೆ ಪ್ಲಸ್ 7 ಡಿ ಆಗತ್ತ 7 ಡಿ ಪ್ಲಸ್ ಡಿ ಇಸ್ ಈಕ್ವಲ್ ಟು 7 ಎ ಬಲಗಡೆ ಹೋದ್ರೆ ಏನಾಗತ್ರಿ ಮೈನಸ್ ಎ ಆಗುತ್ತೆ ಸೊ ಇಲ್ಲಿ ಪ್ಲಸ್ ಅದ ಈ ಕಡೆ ಹೋದ್ರೆ ಮೈನಸ್ ಆಗುತ್ತೆ 7 ಪ್ಲಸ್ 1 8 ಡಿ 7 ಡಿ ಪ್ಲಸ್ ಡಿ ಅಂದ್ರೆ 8 ಡಿ ಇಸ್ ಈಕ್ವಲ್ ಟು 6 ಎ ಮೈನಸ್ ಎ ಅಂದ್ರೆ 7 ಎ ಮೈನಸ್ ಎ ಅಂದ್ರೆ 6 ಎ ಆಗುತ್ತೆ ಒಂದ್ ಕೆಲಸ ಮಾಡೋಣ ಇಲ್ಲಿ 72 ಇದ್ರ ವ್ಯಾಲ್ಯೂ ಹಾಕೊಂಡ್ಬಿಡೋಣ ಅಂತ್ರಿ ಓಕೆ 8 ಡಿ 6 ಇಂಟು ಎ ಅಂದ್ರೆ ಎಷ್ಟದ್ರಿ 72 ಅದ ಡಿ ಇಸ್ ಈಕ್ವಲ್ ಟು 6 ಇಂಟು 72 ಬಾಗ್ಲೆ 8 ಬಲಗಡೆ ಹೋದ್ರೆ ಬಾಗ್ಲೆ 8 ಆಗತ್ರಿ 8 ಒಂದ್ಲೆ 8 8 9 72 ಅಂದ್ರೆ ಡಿ ಬೆಲೆ ಏನಾಗತ್ತಪ್ಪ ಅಂತಂದ್ರ
54 ಆಗ್ತತಿ. ಸೊ ಹಂಗಂದ್ರೆ ಆ ಮೂರು ಸಂಖ್ಯೆಗಳು ಮಧ್ಯದ ಸಂಖ್ಯೆ ಎಷ್ಟೈತಿ ಅಂತಂದ್ರ 72 ಐತಿ. ಅದ್ರ ಮುಂದದ ಏನಾಗತ್ರಿ 72 ಪ್ಲಸ್ 54 ಆಕೇತಿ. ಅದ್ರ ಹಿಂದದ ಏನಾಗತ್ತ ಅಂತಂದ್ರ 72 ಮೈನಸ್ 54 ಆಗ್ತತಿ. ಓಕೆ, ಸೊ 72ರೊಳಗ 54ನ ಕಳೆಯೋಣ. 72ರೊಳಗ 50 ಹೋಯ್ತು, 22ರೊಳಗ 4 ಹೋದ್ರೆ ಎಷ್ಟಾಯ್ತ್ರಿ 18, ಮುಂದ 72, ಇವೆರಡು ಕೂಡ್ಸೋಣ. 70 50 120 ಪ್ಲಸ್ 6 126. ಸೊ ಇಷ್ಟು ಕೂಡಿಸಿದ್ರೆ ನಮಗೆ 216 ಬರ್ತದೆ ಇಲ್ಲ ನೋಡ್ರಿ. 18 ಪ್ಲಸ್ 72 ಏನಾಗತ್ರಿ 90 ಆಕೇತಿ. 90 ಆಕೇತಿ. 90 ಪ್ಲಸ್ 126 ಅಂತಂದ್ರೆ 216 ಬರ್ತೈತಿ. ಆ ನಂತರ 18 7 126. ಅದು ಸಹಿತ ಏನಪ್ಪಾ ಅಂತಂದ್ರೆ ಇಲ್ಲಿ ಇದು ಸಹಿತ ನಮಗೆ ಸ್ಯಾಟಿಸ್ಫೈ ಆಗಕತ್ತೈತಿ. ಆ ಮೂರು ಸಂಖ್ಯೆಗಳು ಯಾವಂದ್ರ 18, 72 ಮತ್ತು 126 ಆಗಿರ್ತಾವ. ಸರಿನಾ? ನಂತರ 64ನೇ ಲೆಕ್ಕ ಅಂತ ಕಷ್ಟದಿಲ್ಲರಿ, ಬಾರಿ ಈಸಿ ಇತ್ತು, ತೊಂದರೆ ಇಲ್ಲ. ಮೊದಲು ನೋಡುವಂತ್ರಿ, ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಹಾಗೂ 6ನೇ ಮತ್ತು 10ನೇ ಪದಗಳ ಮೊತ್ತ 44 ಆದರೆ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡು ಹಿಡಿಯಿರಿ. ಅಗದಿ ಸಿಂಪಲ್ ಅದರಿ, ಕಷ್ಟದಿಲ್ಲ. ದಟ್ ಅವ್ರ ಏನ್ ಕೊಟ್ರ ಅದನ್ನ ಮೊದಲೇ ಒಂದ್ಸಾರಿ ಬರ್ಕೊಂಡ್ಬಿಡೋಣ. ಇದನ್ನ ಜೂನ್ 2019 ಕೇಳುವಂತ ಪ್ರಶ್ನೆ ಐತಿ. ಇದು ಪೇಪರ್ ಪ್ರಶ್ನೆ ರೀ, ಕ್ವಶನ್ ಪೇಪರ್ನೇ ಆಗಿರುವಂತದ್ದು. ಓಕೆ, 4ನೇ ಮತ್ತು 8ನೇ ಪದಗಳ ಮೊತ್ತ. 4ನೇ ಮತ್ತು 8ನೇ ಪದಗಳ ಮೊತ್ತ ಎಷ್ಟೈತಿ ಅಂತಂದ್ರ 24 ಐತಿ. ಆ ನಂತರ 6ನೇ ಪದ ಮತ್ತು 10ನೇ ಪದಗಳ ಮೊತ್ತ ಎಷ್ಟೈತಿ ಅಂತಂದ್ರೆ 44 ಐತಿ. ಓಕೆ, ಇದಕ್ಕೆ ಸಂಬಂಧಪಟ್ಟ ಒಂದು ಸೂತ್ರ ಬರ್ಕೊಂಡ್ಬಿಡೋಣ. ಏನ್ರಿ, an is equal to a plus n minus 1 into d. ಇದರದ ಅವಶ್ಯಕತೆ ಬೀಳದೆ ಇರ್ಲಿ, ಬರೆಯುವಂತ ಒಂದು ಅಭ್ಯಾಸ ಅದನ್ನ ಇಟ್ಕೊಳ್ಳಾಗುತ್ತೆ. ಓಕೆ, A4 ಅಂದ್ರೆ ಏನಾಗುತ್ತೆ? A4 ಅಂದ್ರೆ ಏನಾಗತ್ತಂದ್ರೆ a ಪ್ಲಸ್ 3d. ನಾನು ಇವಾಗ ಒಂದು ಹಿಂದಿನ ವಿಡಿಯೋದೊಳಗೂ ಇದನ್ನ ಹೇಳಿದ್ದೆ, ನಾನು ಇನ್ನೊಂದ್ಸರಿ ಹೇಳ್ತೀನಿ. ಈ ಸೂತ್ರವನ್ನ ಯಾವಾಗ ಬಳಸ್ರಿ ಅಂತಂದ್ರ ನಮಗ a, an, n ಮತ್ತೆ d ಒಂದು ಅಂಕದ ಪ್ರಶ್ನೆಗಳು ಏನ್ ಬರ್ತಾವಲ್ರಿ, ಆ ಟೈಮ್ನಾಗ ಆ ಸೂತ್ರ ಬಳಸ್ರಿ. ಇಲ್ಲಿ ದಟ್ ಈ ರೀತಿ A4 ಪ್ಲಸ್ A8 ಆನಂತರ ದಟ್ ಹಿಂದಿನ ಲೆಕ್ಕದೊಳಗಿತ್ರಿ, ಈ ಲೆಕ್ಕದೊಳಗಿಲ್ಲ. ಅದು 9ನೇ ಪದ 8ನೇ ಪದ ಅಂದಾಗ ಈ ರೀತಿ ಬರೆಯುವಂತ ಅಭ್ಯಾಸ ಇಟ್ಕೊಳ್ರಿ. ಟೈಮ್ ಸೇವ್ ಆಗತ್ತ, ಆನ್ಸರ್ ಲಗುಣ ಬರ್ತದೆ. ಓಕೆ, ಸೊ ನಂತರ A8 ಅಂದ್ರೆ ಏನ್ ಬರೀಬಹುದ್ರಿ, a ಪ್ಲಸ್ 7d ಇಸ್ ಈಕ್ವಲ್ ಟು 24. ಕರೆಕ್ಟಾ? a ಪ್ಲಸ್ a ಅಂದ್ರೆ 2a, 3d ಪ್ಲಸ್ 7d ಅಂದ್ರೆ 10d ಇಸ್ ಈಕ್ವಲ್ ಟು 24. ಸ್ವಲ್ಪ ಇದನ್ನ ಹಿಂಗೆ ಇಡ್ತೇನ್ರಿ, ಯಾಕಂದ್ರೆ ಇದಕ್ಕೆ ಏನಪ್ಪಾ ಅಂತಂದ್ರೆ ಮುಂದ ಇದನ್ನ ನಾವು ಒರಿಬೇಕಾ ಅಥವಾ ಹಿಂಗ ಇದನ್ನ ಬಿಡ್ಬೇಕಾ ಅನ್ನೋದು ನಮ್ಗೆ ಏನಪ್ಪಾ ಅಂತಂದ್ರೆ ಗೊತ್ತಾಕೈತಿ. ಸರಿನಾ? ರೈಟ್. A6 ಅಂದ್ರೆ ಏನ್ರಿ, a ಪ್ಲಸ್ 5d. A10 ಅಂದ್ರೆ ಏನ್ರಿ, a ಪ್ಲಸ್ 9d. 6 ಇದ್ದಕ್ಕೆ 5 ಬಂತು, 10 ಇದ್ದಕ್ಕೆ 9 ಬಂತು, ಒಂದು ಕಡಿಮೆ ಆಗಿರ್ತೈತಿ. ಓಕೆ, n-1 ಅದಲ್ಲ, ಅದ್ರ ಸಲುವಾಗಿ ಇಸ್ ಈಕ್ವಲ್ ಟು 44. a ಪ್ಲಸ್ a ಅಂದ್ರೆ 2a ಪ್ಲಸ್ 5d ಪ್ಲಸ್ 9d ಅಂದ್ರೆ ಏನಾಗತ್ರಿ 14d ಇಸ್ ಈಕ್ವಲ್ ಟು 44. ಇಲ್ಲೂ 2 ಕಾಮನ್ ತೆಗಿಬಹುದು, ಇಲ್ಲೂ 2 ಕಾಮನ್ ತೆಗಿಬಹುದು. ದಟ್ ಇದು ನಮ್ಗೆ ಏನಪ್ಪಾ ಅಂದ್ರೆ ಇನ್ನೂ ಸಣ್ಣ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ. ಸೊ ಇದನ್ನ ಏನ್ ಮಾಡೋಣ ಅಂದ್ರೆ 2ರಿಂದ ಬಾಕ್ಸ್ ಅನ್ನತ್ರಿ. 2ರಿಂದ ಬಾಕ್ಸ್ ಏನಾಗತ್ರಿ, 2 ಕ್ಯಾನ್ಸಲ್ ಆಗಿ ಎಷ್ಟು ಉಳಿತೈತಿ, ಪ್ಲಸ್ 2 1 2 5 10, 2 1 2 2 2 4. ಇದನ್ನ 2ರಿಂದ ಬಾಕ್ಸ್ ಅಂತ. ಇದನ್ನ 2ರಿಂದ ಬಾಕ್ಸ್ ಇದೇನಾಗತ್ರಿ, a ಉಳಿತೈತಿ ಪ್ಲಸ್ 2 7 14. ಇದೇನಾಗತ್ರಿ 2 2 4 2 4. ಓಕೆ, ಸೊ ಇಲ್ಲೂ ಎ ಐತಿ, ಇಲ್ಲೂ ಎ ಐತಿ. ಒಂದ್ರೊಳಗೆ ಇನ್ನೊಂದನ್ನ ಕಳೆದ್ರೆ ನಮ್ಗೇನಪ್ಪಾ ಅಂತಂದ್ರೆ ದಟ್ ಎ ಡಿಲೀಟ್ ಆಗ್ತೈತಿ, ಡಿ ಅಷ್ಟೇ ಉಳಿತೈತಿ. ಓಕೆ, ಎದ್ರೊಳಗೆ ಇದನ್ನ ಕಳೀನ್ರಿ, ಇದ್ರೊಳಗ ಇದನ್ನ ಕಳೆಯೋಣ. ಇವು ದೊಡ್ಡ ಹೋದವ್ರಿ, ಇವು ಸಣ್ಣ ಹೋದವು, ಅದ್ರ ಸಲುವಾಗಿ ಇದು 1 ಆಗಿರ್ಲಿ, ಇದು ಏನಾಗಿರ್ಲಿ ಅಂತಂದ್ರೆ 2 ಆಗಿರ್ಲಿ. ಓಕೆ, ಸಮೀಕರಣ 2ರಲ್ಲಿ 1 ಕಳೆದಾಗ. ಓಕೆ, ಯಾಕೆ ಹೆಂಗ್ಯಾಕೆ ಮಾಡಕತ್ತವ್ರಿ, ದೊಡ್ಡ ಸಂದನ್ನ ಕಳಿಲಿಕತ್ತೀವಿ. a ಪ್ಲಸ್ 7d ಇಸ್ ಈಕ್ವಲ್ ಟು 22. ಇದ್ರೊಳಗ ನಾವೇನ್ ಮಾಡ್ತೀವಿ ಅಂದ್ರೆ a ಪ್ಲಸ್ 5d ಇಸ್ ಈಕ್ವಲ್ ಟು 12 ಕಳಿತೀವಿ. ಕಳೆದ್ರೆ ಇದೇನಾಗತ್ರಿ, ಚಿಹ್ನೆಗಳು ಬದಲಾಗ್ತಾವು. ಇದು ಪ್ಲಸ್ ಇದು ಮೈನಸ್ ಆಗುತ್ತೆ, ಪ್ಲಸ್ ಇದು ಮೈನಸ್ ಆಗುತ್ತೆ, ಇದು ಸಹಿತ ಮೈನಸ್ ಆಗುತ್ತೆ. a ಒಳಗೆ ಹೋದ್ರೆ 0 ಬರ್ತೈತಿ. 7d ಮೈನಸ್ 5d ಅಂದ್ರೆ 2d. 22 12 ಹೋದ್ರೆ ಏನ್ ಬರ್ತೀರಿ, 10 ಬರ್ತಾರೆ. 2 ಒಳಗೆ 2 ಹೋದ್ರೆ 0, 2 ಒಳಗೆ 1 ಹೋದ್ರೆ 1. ಈಗ ಡಿ ಬೇಕು, 2ನ್ನ ಬಲಗಡೆ ಕಳ್ಸೋಣ. ಇಲ್ಲಿ ಇಂಟು ಐತ್ರಿ, ಬಲಗಡೆ ಹೋದ್ರೆ ಬಾಗ್ಲೆ ಆಗುತ್ತೆ. 2 1 2 2 5 10. ಸೊ ಡಿ ಬೆಲೆ 5. ಓಕೆ, ಡಿ ಸಿಕ್ತು. ಲೆಕ್ಕ ಮುಗಿತಾ? ಇಲ್ಲ ರೀ,
ಎ ಬೆಲೆ ಬೇಕು, ಆನಂತರ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿತೀವಿ. ಓಕೆ, ಯಾವ ಸಮೀಕರಣ ತಗೊಳ್ಳೋಣ? ಒಂದನೇ ಸಮೀಕರಣ ತಗೊಳ್ಳೋಣ. ಓಕೆ, ಸಮೀಕರಣ ಒಂದರಿಂದ. ಸೊ ಸಮೀಕರಣ ಒಂದರಿಂದ ನಾವೇನ್ ಬರಿಬೋದ್ರಿ? ಎ ಪ್ಲಸ್ 5 ಡಿ, ಡಿ ಅಂದ್ರೆ ಏನದ್ರಿ? 5 ಅದ, ಇಸ್ ಈಕ್ವಲ್ ಟು 12. ಓಕೆ, ಎ 5 25 ಇಸ್ ಈಕ್ವಲ್ ಟು 12. 25 ಬಲ್ಗಡೆ ಹೋಗ್ಲಿ, ಏನಾಗತ್ರಿ? ಮೈನಸ್ 25 ಆಗುತ್ತೆ. ಸೊ 12 ಒಳಗೆ 25 ಹೋಗಲ್ಲ, 25 ಒಳಗೆ 12 ಹೋದ್ರೆ 13. ದಟ್ ದೊಡ್ಡ ಸಂಖ್ಯೆಯಿಂದ ಮೈನಸ್ ಐತಿ, ಅಂದ್ರೆ ಇದು ಮೈನಸ್ ಬರ್ತೈತಿ. ಓಕೆ, ಸೊ ಮೈನಸ್ 13 ಆಗಿರ್ತೈತಿ. ಸರಿ, ನಂತರ ಅವ್ರು ಕೇಳಿದ್ದೇನ್ರಿ, ಸಮಾಂತರ ಶ್ರೇಣಿಯ 3 ಪದಗಳನ್ನ ಬರಿ ಅಂದಾರ. ಕರೆಕ್ಟಾ? 64ನೇ ಲೆಕ್ಕ ಮೊದಲ 3 ಪದಗಳನ್ನ ಬರಿ ಅಂತಂದ್ರ, ಸೊ ಮೊದಲ 3 ಪದಗಳ ಬರಿ ಅಂದ್ರು ಅದೇ ಏನಪ್ಪಾ ಅಂತಂದ್ರೆ ಅರ್ಥ ಕೊಡ್ತೈತಿ. ನಮಗ ಸಮಾಂತರ ಶ್ರೇಣಿ ಬರಿ ಅಂದ್ರು ಅದೇ ಅರ್ಥ ಕೊಡ್ತೈತಿ. ನಾವು ಬರೀ 3 ಪದಗಳನ್ನೇ ಬರೆದಿರ್ತೀವಿ. ಓಕೆ, ಸೊ ಅದ್ರ ಸಂಬಂಧ ನಾವು ಮೊದಲು ಏನ್ ಮಾಡೋಣ ಅಂತಂದ್ರ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನ ಬರ್ಕೊಂಡ್ಬಿಡೋಣ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಓಕೆ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂದ್ರೆ ಏನದರಿ? ದಟ್ ಈಸ್ ಎ ಪ್ಲಸ್ ಡಿ, ಎ ಪ್ಲಸ್ 2d, ಸೋ ಆನ್. ಓಕೆ, ಸೊ ಎ ಅಂದ್ರೆ ಗೊತ್ತದರಿ, -13 ಅದ, -13 ಪ್ಲಸ್ ಡಿ ಅಂದ್ರೆ ಏನದ್ರಿ? 5 ಅದ, ಪ್ಲಸ್ 5 -13 ಪ್ಲಸ್ 2 ಇಂಟು 5, ಸೋ ಆನ್. ಓಕೆ, ಒಂದನೇ ಪದ -13 ಪ್ಲಸ್ 5 ಅಂದ್ರೆ -8. ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಕಳೀರಿ, ಪ್ಲಸ್ ಮೈನಸ್ ಇದ್ದಾಗ ಏನ್ ಮಾಡ್ರಿ? ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಕಳಿತೀವಿ, ದೊಡ್ಡ ಸಂಖ್ಯೆ ಹಿಂದಲ್ಲಿ ಚಿಹ್ನೆ ಹಾಕ್ತೀವಿ. 13 ಒಳಗೆ 5 ಹೋದ್ರೆ 8 ಬರ್ತೈತಿ, ಇಲ್ಲಿ ದೊಡ್ಡ ಸಂಖ್ಯೆಯಿಂದ ಮೈನಸ್ ಐತಿ. ಓಕೆ, 5 2 10, -13 ಪ್ಲಸ್ 10, ಒಂದು ಮೈನಸ್ ಪ್ಲಸ್ ಐತಿ. 13 ಒಳಗೆ 10 ಕಳೆಯೋಣ, 3 ಉಳಿತೈತಿ, ದೊಡ್ಡ ಸಂಖ್ಯೆಯಿಂದ ಮೈನಸ್ ಐತ್ರಿ, ದಟ್ -3 ಹಾಕ್ತೇವೆ. ಓಕೆನಾ? ರೈಟ್. ಸೊ ಅವ್ರು ಕೊಟ್ಟಿರುವಂತ ಕಂಡೀಷನ್ಗೆ 3 ಪದಗಳನ್ನ ಬರೀ ಅಂದಿದ್ರು. ಇವು ಏನಪ್ಪಾ ಅಂದ್ರೆ ಆ ಕೊಟ್ಟಿರುವಂತ ಕಂಡೀಷನ್ ಸಮಾಂತರ ಶ್ರೇಣಿಯ ಮೊದಲ 3 ಪದಗಳು ಆಗಿದ್ರು. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 65ನೇ ಲೆಕ್ಕ ಏನದ ನೋಡ್ರಿ. ಒಂದು ತ್ರಿಭುಜದ 3 ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ. ಚಿಕ್ಕ ಕೋನವು ದೊಡ್ಡ ಕೋನದ ಅರ್ಧದಷ್ಟಿದೆ. ತ್ರಿಭುಜದ ಎಲ್ಲಾ ಕೋನಗಳ ಅಳತೆಗಳನ್ನು ಕಂಡುಹಿಡಿಯಿರಿ. ಬಾರಿ ಚೆನ್ನಾಗಿರುವಂತಹ ಪ್ರಶ್ನೆ ರೀ. ಏನ್ ಮಾಡ್ಯಾರ ಅಂತಂದ್ರ ದಟ್ ನಮ್ಮ ರೇಖಾಗಣಿತ ಮತ್ತು ಏನಪ್ಪಾ ಅಂದ್ರೆ ಸಮಾಂತರ ಶ್ರೇಣಿ ಎರಡು ಮಿಕ್ಸ್ ಮಾಡಿಕೊಟ್ಟಾನ. ಸೊ ಈ ಒಂದು ಹೋಲಿಸಿದ್ವಿ ಅಂತಂದ್ರೆ ಈ ಲೆಕ್ಕಕ್ಕೆ ಹಿಂದಿನ ಲೆಕ್ಕಕ್ಕೆ ಏನಪ್ಪಾ ಅಂದ್ರೆ ಏನು ವ್ಯತ್ಯಾಸ ಇಲ್ಲರಿ, ಎರಡು ಆಲ್ಮೋಸ್ಟ್ ಸೇಮ್ ಅದಾವ. ಓಕೆ, ಸೊ ಇಲ್ಲಿ ಏನ್ ಮಾಡಿಕತ್ತಾರ ಅಂತಂದ್ರೆ ಒಂದು ತ್ರಿಭುಜದ 3 ಕೋನಗಳು ಏನಪ್ಪಾ ಅಂತಂದ್ರ ಸಮಾಂತರ ಶ್ರೇಣಿ ಒಳಗದಾವ್ರಿ. ಹಂಗಂದ್ರೆ ನಾವ್ ಏನ್ ತಗೋತೀವ್ರಿ? 3 ಕೋನಗಳು ಅಂತಂದ್ರೆ ನಾವ್ ಹೆಂಗ್ ತಗೋಬೇಕಂತಂದ್ರೆ ಹೆಂಗ್ ಅನ್ಕೊಂಡಿದ್ವಿ ಅಂತಂದ್ರ ಮಿಡಲ್ ಫಸ್ಟ್ ಎ ತಗೋತೀವಿ, ಆನಂತರ ಅದ್ರ ಮುಂದೆ ಎ ಪ್ಲಸ್ ಡಿ ಆಗಿರ್ತೈತಿ, ಅದ್ರ ಹಿಂದದ ಏನಾಗಿರ್ತೈತ್ರಿ? ಎ ಮೈನಸ್ ಡಿ ಆಗಿರ್ಲಿ. ಓಕೆ, ಸೊ ಈ ಒಂದು ತ್ರಿಭುಜದ 3 ಕೋನಗಳ ಮೊತ್ತ ಏನಾಗಿರ್ತೈತ್ರಿ? ದಟ್ 180 ಡಿಗ್ರಿ ಆಗಿರ್ತೈತಿ. ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 180. ಯಾಕ್ರಿ? ಯಾಕಂದ್ರೆ ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತೈತಿ. ಓಕೆ, ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಮೈನಸ್ ಡಿ ಐತಿ, ಇಲ್ಲಿ ಪ್ಲಸ್ ಡಿ ಐತಿ, ಕ್ಯಾನ್ಸಲ್ ಆಗ್ತಾವು. ಎ ಪ್ಲಸ್ ಎ ಅಂದ್ರೆ 3a ಇಸ್ ಈಕ್ವಲ್ ಟು 180. ಎ ಇಸ್ ಈಕ್ವಲ್ ಟು ಎ ಬಲಗಡೆ ಬಂದ್ರೆ ಏನಾಗತ್ರಿ? ಬಾಗ್ಲೇ ಐತಿ. ಇದ್ರೊಳಗೆ ಇವೆರಡರ ಗುಣಾಕಾರ ಐತಿ, ಇಲ್ಲಿ ಬಂದ್ರೆ ಬಲಗಡೆ ಬಂದ್ರೆ ಭಾಗಾಕಾರ ಆಗತ್ತೆ. 3 1 3, 3 6 18, ಮುಂದೊಂದು 0. ಎ ಇಸ್ ಈಕ್ವಲ್ ಟು 60. ಓಕೆ, ಸೊ ಇಲ್ಲಿ ನಡಬರ್ಕ್ ಬರುವಂತದ್ದು ಏನಾಗಿರ್ತೈತಿ ಅಂತಂದ್ರ 60 ಆಗಿರ್ತೈತಿ. ಸೊ ಹಂಗಂದ್ರೆ ನಮ್ಗೆ ಈ 3 ಹೇಳಕ್ಕಾಗತ್ತಾ? ಇಲ್ಲ ರೀ, ಡಿ ಗೊತ್ತಾಗಬೇಕು. ಸೊ ಡಿ ಗೊತ್ತಾಗೋ ಸಲ ಇನ್ನೊಂದು ಕಂಡೀಷನ್ ಕೊಡ್ತಾರ ಅವರು. ಅದೇನಪ್ಪಾ ಅಂತಂತಂದ್ರೆ ಚಿಕ್ಕ ಕೋನವು ದೊಡ್ಡ ಕೋನದ ಅರ್ಧದಷ್ಟಿದೆ. ಚಿಕ್ಕ ಕೋನ ಅಂದ್ರೆ ಯಾವುದು? ಇದು ರೀ, ಎ ಮೈನಸ್ ಡಿ. ಇದು ಏನಾಗೈತಿ ಅಂತಂದ್ರೆ ದೊಡ್ಡ ಕೋನದ ಅರ್ಧದಷ್ಟಿದೆ. ಇದನ್ನ ನಮಗ್ ಬರ್ಕೊಳಕ್ ಬಂತು ಅಂತಂದ್ರೆ ದಟ್ ಸಮಾಂತರ ಶ್ರೇಣಿ ಒಳಗೆ ಏನಿಲ್ಲ ರೀ, ಅದೇ ಈಸಿ ಇದೆ, ಆರಾಮಾಗಿ ಮಾಡ್ಕೋಬಹುದು. ಓಕೆ, ರೈಟ್. ಸೊ ಏನ್ ಮಾಡೋಣ? ಈ ಎರಡು ಎಡಗಡೆ ತಗೊಂಡು ಹೋಗೋಣ. ಗುಂಡ್ಲೆ 2 ಆಗತ್ರಿ, ಬಾಗ್ಲೆ 2 ಇದ್ದಿದ್ದು ಈ ಕಡೆ ಹೋದ್ರೆ ಗುಂಡ್ಲೆ 2 ಆಗುತ್ತೆ. ಎ ಮೈನಸ್ ಡಿ ಇಸ್ ಈಕ್ವಲ್ ಟು ಎ ಪ್ಲಸ್ ಡಿ. 2 ಇಂಟು ಎ 2a ಮೈನಸ್ 2d ಇಸ್ ಈಕ್ವಲ್ ಟು ಎ ಪ್ಲಸ್ ಡಿ. ಮುಂದೆ ಏನ್ ಮಾಡೋಣ? ಎ ಒಂದ್ ಕಡೆ ತಗೊಂಬರೋಣ, ಡಿ ಒಂದ್ ಕಡೆ ತಗೊಂಬರೋಣ. ಈ ಎ ಎಡಗಡೆ ಬರ್ಲಿ, ಪ್ಲಸ್ ಎ ಎಡಗಡೆ ಬಂದ್ರೆ ಮೈನಸ್ ಎ ಆಗತ್ತೆ. ಮೈನಸ್ ಡಿ ಬಲ್ಗಡೆ ಬಂದ್ರೆ ಏನಾಗತ್ರಿ? ಪ್ಲಸ್ ಮೈನಸ್ 2d ಬಲಗಡೆ ಬಂದ್ರೆ ಪ್ಲಸ್ 2d ಆಗುತ್ತೆ. 2a ಮೈನಸ್ ಎ ಅಂದ್ರೆ ಏನಾಗತ್ರಿ? 2 ಆಗುತ್ತೆ. 2 ಒಳಗೆ 1 ಹೋದ್ರೆ 1, ಸಾರಿ 2a ಮೈನಸ್ ಎ ಅಂದ್ರೆ ಎ ಬರ್ತೈತಿ ಇಸ್ ಈಕ್ವಲ್ ಟು ಡಿ ಪ್ಲಸ್ 2d ಅಂದ್ರೆ 3d ಬರ್ತೈತಿ. ನಮ್ಗೆ ಎ ಅಂದ್ರೆ ಗೊತ್ತದ್ರಿ.
60 ಈಸ್ ಈಕ್ವಲ್ ಟು ಈ 3 ಏನಪ್ಪಾ ಅಂದ್ರೆ ಎಡಗಡೆ ಬರ್ಲಿ, ಇಲ್ಲಿ ಗುಂಡ್ಲೆ 3 ಇದ್ದು ಎಡಗಡೆ ಹೋದ್ರೆ ಬಾಗ್ಲೆ 3 ಆಗುತ್ತೆ. ಓಕೆ, 3 ಒಂದೇ 3, 3 2 6, ಮುಂದೊಂದು 0. ಬಿ ಬೆಲೆ ಎಷ್ಟ್ರಿ? 20. ಓಕೆ, ಸೊ ಈಗ ಆ 3 ಕೋಣಗಳನ್ನ ನೋಡಿದ್ವಿ ಅಂತಂದ್ರೆ ದಟ್ ಮಧ್ಯದ ಕೋಣ ಎಷ್ಟೈತಿ ಅಂತಂದ್ರೆ ಮಿಡಲ್ ಒನ್ ಇದು 60 ಐತಿ. ಮುಂದಲ್ದು ಏನಾಗೈತಿ ಅಂತಂದ್ರೆ 60 ಪ್ಲಸ್ ಡಿ ಅಂದ್ರೆ 20. ಸೊ ಅದ್ರ ಹಿಂದಲ್ದು ಏನಾಗಿರ್ತೈತಿ ಅಂತಂದ್ರೆ 60 ಮೈನಸ್ 20 ಆಗಿರ್ತೈತಿ. 60 ಒಳಗೆ 20 ಹೋದ್ರೆ 40, ಇದು 60 ಪ್ಲಸ್ 20 ಅಂದ್ರೆ 80. ಸೊ ಆ ಒಂದು ತ್ರಿಭುಜದ 3 ಕೋಣಗಳೇನಾಗಿರ್ತಾವ ಅಂತಂದ್ರೆ 40, 60 ಮತ್ತು 80 ಆಗಿರ್ತಾವ. ಓಕೆ, ಸೊ 3 ಕೂಡಿಸಿದ್ರೆ 180 ಡಿಗ್ರಿ ಬರುತ್ತೆ. ನಂತರ ಇನ್ನೊಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ ಸಣ್ಣ ಕೋಣ ದೊಡ್ಡ ಕೋಣದ ಅರ್ಧದಷ್ಟಿದೆ. ಈ 80 ಇದ್ರೆ ಇದರ ಅರ್ಧ 40 ಐತಿ. ಓಕೆ, ರೈಟ್. ಸೊ ಇದು ನಮ್ಮ 65ನೇ ಲೆಕ್ಕ ಆಗಿತ್ತು. ನಂತರ 66ನೆಯ ಲೆಕ್ಕ ಏನದ ನೋಡ್ರಿ, ಒಂದು ಸಮಾಂತರ ಶ್ರೇಣಿಯ ಎಂನೇ ಪದ 1/n. ಎಂನೇ ಪದ ಅಂದ್ರೆ am is equal to 1/n. ಮತ್ತೇನ್ ಹೇಳಾಕತ್ತೀರಿ ನೀವು? ಮತ್ತೇನ್ ಹೇಳಾಕತ್ತೀರಿ ಅಂತಂದ್ರೆ ಎನ್ನನೇ ಪದ 1/m. ಎನ್ನನೇ ಪದ 1/m ಅಂತ ಹೇಳಾಕತ್ತೀರಿ. ಸರಿ, ಮುಂದ ಆದರೆ ಎನ್ನನೇ ಪದ ಅಂದ್ರೆ ಏನ್ರಿ? ಎನ್ನನೇ ಪದ ಅಂತಂದ್ರ ಎನ್ನನೇ ಪದ ಅಂದ್ರೆ ಎಂ ಅಂತ ಬರ್ಕೊಂಡಿದ್ವಿ. ಎನ್ನನೇ ಪದ ಅಂದ್ರೆ ಏನ್ ಅಂತ ಬರ್ಕೊಂಡ್ವಿ. ಎನ್ನನೇ ಪದ ಅಂದ್ರೆ ಏನ್ರಿ? ಎಂ. ಇದು ಏನ್ ಹೇಳಬೇಕು? ಹೇಳಕತ್ತಾರ ಅವರು ಎಂನೇ ಪದ 1 ಆಗಿರುತ್ತದೆ ಎಂದು ಸಾಧಿಸಿ. ಇದನ್ನ ನಾವೇನ್ ಮಾಡ್ಬೇಕಾಗೈತಿ ಅಂತಂದ್ರೆ ಸಾಧಿಸ್ಬೇಕಾಗೈತಿ. ಇದನ್ನ ನಾವೇನಪ್ಪಾ ಅಂತಂದ್ರೆ ಸಾಧಿಸ್ಬೇಕು. ದಟ್ ಇದನ್ನ ನಾನು ಇಲ್ಲೇ ಏನಪ್ಪಾ ಅಂತಂದ್ರೆ ಸಾಧನೀಯ ಅಂತ ಬರ್ಕೋತೇನೆ. ಇದನ್ನ ನಾವು ಸಾಧಿಸ್ಬೇಕು. ಹೆಂಗ್ ಮಾಡೋಣ ಅಂತಂದ್ರೆ ಮೊದ್ಲೇಕ್ ಏನಪ್ಪಾ ಅಂದ್ರೆ ಇದನ್ನ ತಗೊಂಡು ದಟ್ ನಮ್ಗೆ ಏನ್ ಮಾಡ್ಕೊಂಡ್ ಮಾಡೋಕ್ಕಾಗತ್ತಲ್ರಿ ಅದನ್ನ ಮಾಡೋಣ. ಅದಾದ ನಂತರ ಇದಕ್ಕ ಬರೋಣಂತ. ಓಕೆ, ಸೊ ಇದ್ರಲಿಂದ ನಮ್ಗೆ ಏನ್ ಗೊತ್ತದ? ಸೊ ನಮ್ಗೆ ಏನ್ ಗೊತ್ತದ ಅಂದ್ರೆ ದಟ್ ಸೂತ್ರ ಗೊತ್ತದ, ಅದನ್ನ ಮೊದ್ಲೇ ಬರ್ಕೊಳ್ಳಂತೆ. n is equal to a plus n minus 1 into d. n ಇದ್ದ ಜಾಗದಾಗ m ಐತಿ. ಹಂಗಂದ್ರೆ am is equal to a plus n ಇದ್ದ ಜಾಗದಾಗ m ಬರಿತೀವಿ minus 1 into d. am ಅಂದ್ರೆ ಗೊತ್ತು ಏನದ್ರಿ? 1/n is equal to a plus m minus 1 into d ಆಗ್ಬೋದಾ? ನಂತರ ದಟ್ ಇಲ್ಲಿ ಏನದ್ರಿ? n is equal to a plus n minus 1 into d ಅದ. n ಇದ್ದ ಜಾಗದಾಗ n ಐತಿ. ಹಾಗಂದ್ರೆ ಇದನ್ನ ಏನ್ ಬರೆಯೋಣ ನಾವು? n is equal to a plus n minus 1 into d. ಮತ್ತೆ ಅದ್ರ ಬರ್ತೀವಲ್ರಿ, ಆದ್ರೆ ಸ್ವಲ್ಪ ಬದಲಾವಣೆ ಐತ್ರಿ. ಏನ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ 1/m ಐತಿ is equal to a plus n minus 1 into d. ಓಕೆ, ಇದರಿಂದ ನಮ್ಗೆ ಏನ್ ಸಿಗ್ತತಿ? ಇದರಿಂದ ನಮ್ಗೆ ಏನಾಯ್ತು ಅಂತಂದ್ರೆ ಇದು ಒಂದು ಇಕ್ವೇಶನ್ ಆಯ್ತು, ಇದೊಂದು ಇಕ್ವೇಶನ್ ಆಯ್ತು. ಇದು ಮುಂದುವರಿ ಆಗತ್ತಲ್ಲ. ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಒಂದು ಸಮೀಕರಣದೊಳಗೆ ಇನ್ನೊಂದು ಸಮೀಕರಣವನ್ನ ಕಳೆದ್ರ ದಟ್ ನಮ್ಗ ಎ ಹೋಗ್ತತಿ. ಎ ಹೋಯ್ತು ಅಂತಂದ್ರ ಎಂ ಎನ್ ಡಿ ಒಳಗ ಉಳಿತೈತಿ, ಅದ್ರೊಳಗ ಆಟ ಆಡಕ್ ಬರ್ತೈತ್ರಿ. ಓಕೆ, ಸರಿ. ಎದ್ರೊಳಗೆ ಅದನ್ನ ಕಳೆಯೋಣ. ದಟ್ ಸಮೀಕರಣ ಎರಡರಲ್ಲಿ ಒಂದನ್ನು ಕಳೆದಾಗ. ಓಕೆ, ಸೊ ದಟ್ ಈಗ ಒಂದಿಷ್ಟು ಹುಡುಗರೇ ಇದು ಏನ್ ಮಾಡ್ತಿರ್ತಾರೆ, ಸರ್ ಎರಡರೊಳಗೆ ಒಂದು ಕಳೆದ್ರೆ ಒಂದ್ರೊಳಗೆ 2 ಕಳೆದ್ರೆ ಏನಾಗ್ತೈತಿ? ನಮ್ಗೆ ಎಕ್ಸಾಮ್ನಾಗ ಹೆಂಗ್ ಕಳಿಬೇಕು, ಎದ್ರೊಳಗೆ ಏನ್ ಕಳಿಬೇಕಂತ ಗೊತ್ತಾಗಲ್ಲಲ್ರಿ. ಅವಾಗ ಏನ್ ಮಾಡ್ಬೇಕು? ನೀವು ಹಂಗೂನು ಮಾಡ್ರಿ, ಉತ್ತರ ಲಾಸ್ಟಿಗೆ ಒಂದೇ ಬರುತ್ತೆ. ಇದ್ರೊಳಗೆ ಇದನ್ನ ಕಳೆದ್ರು ಅದೇ ಉತ್ತರ ಬರ್ತೈತಿ, ಅದ್ರೊಳಗೆ ಇದನ್ನ ಕಳೆದ್ರು ಅದೇ ಉತ್ತರ ಬರ್ತೈತಿ. ಓಕೆ, ಯಾಕೆ ಬರಿ ಹಾಕ್ತೀರಿ? ಸರಿ, ಎರಡರಲ್ಲಿ ಒಂದನ್ನ ಕಳೆಯದಾಗ ಅಂದ್ರ ಎರಡನ್ನ ಮೊದಲಿಗೆ ಬರ್ಕೊಂಡ್ಬಿಡೋಣ. 1/m a plus n minus 1 into d. ಇದ್ರೊಳಗ ಇದನ್ನ ಕಳೆಯೋಣ is equal to a plus m minus 1 into d. ಇದ್ರೊಳಗೆ ಇದನ್ನ ಕಳಿಬೇಕು ಅಂತಂದ್ರೆ ಚಿಹ್ನೆಗಳು ಏನಾಗ್ತಾವ್ರಿ? ಬದಲಾಗ್ತಾವ. ಇದು ಮೈನಸ್ ಆಗತ್ತ, ಈ ಪ್ಲಸ್ ಇದು ಮೈನಸ್ ಆಗತ್ತ. ಓಕೆ, ಇದು ಪ್ಲಸ್ ಇದು ಮೈನಸ್ ಆಗತ್ತ. ರೈಟ್, ಇದೇನಾಯ್ತ್ರಿ? 1/m minus 1/n is equal to ಇಲ್ಲಿ ಪ್ಲಸ್ ಎ ಐತಿ ಮೈನಸ್ ಎ ಐತಿ, ಎರಡು ಕ್ಯಾನ್ಸಲ್ ಆಗ್ತಾವು. ಮುಂದೆ ಏನ್ ಬರ್ತೀರಿ? ಇಲ್ಲಿ n minus 1 into d. ಮೊದ್ಲಕ್ಕೆ ಮ್ಯಾಲ ಇದು ಬರ್ತೀವಿ, ಮೈನಸ್ ಇದು ಬರ್ತೈತಿ. ಏನ್ ಬರ್ತೀರಿ? m minus 1 into d ಬರ್ತೈತಿ. ಆಗ್ಬೋದಾ? ರೈಟ್. ಸೊ ಇದನ್ನ ಮುಂದುವರ್ಸೋಣ. ಇವಾಗ ಇದರೊಳಗೆ ಏನ್ ಬರ್ತೀರಿ? ದಟ್ ಎಲ್ಲ ಸಹ ಎಮ್ ಎನ್ ಬರುತ್ತೆ. ಸೊ ಇಲ್ಲಿ ಎದಕ್ಕೆ ಗುಣಿಸಿದ್ರೆ ಎಮ್ ಎನ್ ಬರ್ತೀರಿ? ಎನ್ ಬೇಕು, ಎಮ್ಮಿಗೆ ಎನ್ ಬೇಕು, ಎನ್ನಿಗೆ ಇನ್ನು ಏನ್ ಬೇಕ್ರಿ? ಎಮ್ ಬೇಕಾಗ್ತದೆ. ಅಂದ್ರೆ ಇದೇನಾಯ್ತ್ರಿ? ಎನ್ ಮೈನಸ್ ಎಮ್ ಆಯ್ತು ಈಸ್ ಈಕ್ವಲ್ ಟು ಇಲ್ಲಿ ಎನ್ ಇಂಟು ಡಿ ಎನ್ ಡಿ ಮೈನಸ್ ಡಿ. ಇಲ್ಲಿ ಮೈನಸ್ ಮೊದಲಕ್ಕೆ ಇದನ್ನ ಗುಣಿಸೋಣ, ಆಂತರ ಮೈನಸ್ ಇದನ್ನ ಪೂರ್ತಿ ಹೊರಗ್ತಾರೆ ನಂತರ ಎಮ್ ಇಂಟು ಡಿ
ಎಂ ಡಿ ಮೈನಸ್ ಡಿ. ಒಂದ್ ವೇಳೆ ಬ್ರೊಕೆಟ್ ಹಾಕ್ಲಿಲ್ಲ ಅಂದ್ರೆ ಏನಾಗ್ತತಿ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡ್ರಿ. ನೆಕ್ಸ್ಟ್ ಸ್ಟೆಪ್ನ ಒಳಗ ಎನ್ ಡಿ ಮೈನಸ್ ಡಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಮೈನಸ್ ಎಂ ಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಮೈನಸ್ ಇದ್ದು ಅಂತಂದ್ರೆ ಚಿಹ್ನೆಗಳು ಎರಡು ಬದಲಾಗ್ತಾವು, ಪ್ಲಸ್ ಇದ್ದು ಮೈನಸ್ ಆಗುತ್ತೆ ರೀ, ಮೈನಸ್ ಇದ್ದು ಪ್ಲಸ್ ಆಗುತ್ತೆ. ಓಕೆ, ಒಂದ್ ವೇಳೆ ನಾವು ಡೈರೆಕ್ಟ್ ಆಗಿ ಇಲ್ಲಿ ಮೈನಸ್ ಎಂ ಡಿ ಒಂದ್ ವೇಳೆ ಅದನ್ನ ನಾವು ಡೈರೆಕ್ಟ್ ಆಗಿ ಬರ್ಕೊಂಡಿದ್ವಿ ಅಂತಂದ್ರೆ ಮಿಸ್ ಆಗುವಂತ ಸಾಧ್ಯತೆ ಇತ್ತು. ಓಕೆನಾ, ಮೈನಸ್ ಡಿ ಪ್ಲಸ್ ಡಿ ಇಲ್ಲಿ ಎರಡು ಕ್ಯಾನ್ಸಲ್ ಆಗ್ತಾವ. ಮುಂದೆ ಏನಾಗತ್ರಿ, ಎನ್ ಡಿ ಅದ, ಇಲ್ಲಿ ಮೈನಸ್ ಎಂ ಡಿ ಅದ, ಎರಡರೊಳಗು ಡಿ ಕಾಮನ್ ತೆಗಿಯಕ್ ಬರ್ತದೆ. ಓಕೆ, ತೊಂದರೆ ಇಲ್ಲ. ಸ್ವಲ್ಪ ನಮ್ಗೆ ಏನಪ್ಪಾ ಅಂದ್ರೆ ಹತ್ರ ಬರಾಕತ್ತೆ ಉತ್ತರಕ್ಕ. ದಟ್ ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಅದನ್ನ ಮಾಡ್ಕೋತ ಹೋಗೋಣಂತ್ರಿ. ಲಾಸ್ಟಿಗೆ ಏನಪ್ಪಾ ಅಂದ್ರೆ ಉತ್ತರಕ್ಕೆ ಹತ್ರನೇ ಇರುತ್ತೆ, ನಾವು ತಲೆ ಕೆಡಿಸುವಂತ ಅವಶ್ಯಕತೆ ಇಲ್ಲ. ಓಕೆ, ಸೊ ಡಿ ಕಾಮನ್ ತೆಗೆದ್ರೆ ಅಂದ್ರೆ ಏನ್ ಉಳಿತೈತ್ರಿ, ಇಲ್ಲಿ ಎನ್ ಮೈನಸ್ ಎಂ ಉಳಿತೈತಿ. ಓಕೆ, ಇಲ್ಲಿ ಡಿ ಕಾಮನ್ ತೆಗೆದ್ರೆ ಅಂದ್ರೆ ಏನು ಉಳಿತೈತಿ, ಇಲ್ಲಿ ಮೈನಸ್ ಎಂ ಬರ್ತೈತಿ. ಇಲ್ಲಿ ಎನ್ ಮೈನಸ್ ಎಂ ಐತಿ, ಇಲ್ಲೂ ಎನ್ ಮೈನಸ್ ಎಂ ಐತಿ. ಈ ಕಡೆ ಬಂದ್ರೆ ಬಾಗ್ಲೆ ಆಗ್ತೈತಿ, ಅಥವಾ ಇದು ಆಚೆ ಕಡೆ ಹೋದ್ರೂ ಬಾಗ್ಲೆ ಆಗ್ತೈತಿ. ಸೊ ಎನ್ ಮೈನಸ್ ಎಂಗೆ ಎನ್ ಮೈನಸ್ ಎಂ ಉಳಿತು ಹೋಯ್ತು. ಹಂಗಂದ್ರ ಡಿ ಈಕ್ವಲ್ ಟು ಏನ್ ಬರ್ತೈತಿ ಅಂತಂದ್ರ ಒಂದು ಬಾಗ್ಲೆ ಎಂ ಎನ್ ಬರ್ತೈತಿ. ಓಕೆ, ಸರಿ. ನಂತರ ಡಿ ಈಕ್ವಲ್ ಟು ಎಂ ಬಾಗ್ಲೆ ಎಂ ಎನ್ ಬಂತು, ನಮಗೆ ಡಿ ಗೊತ್ತಾಯ್ತು. ಸೊ ಒಂದ್ ಕೆಲಸ ಮಾಡೋಣ, ಏನು ಕಂಡು ಹಿಡ್ಕೊಂಡ್ಬಿಡೋಣ. ಸೊ ಎ ಹೆಂಗ್ ಕಂಡು ಹಿಡಿದ್ರಿ, ದಟ್ ಇದ್ರೊಳಗೆ ಏನ್ ಮಾತಂದ್ರೆ ಡಿ ಬೆಲೆ ಹಾಕ್ರಿ. ಎದ್ರೊಳಗೆ ಹಾಕೋಣ, ಒಂದ್ರೊಳಗೆ ಹಾಕೋಣ ಅಂತ. ಓಕೆ, ಸಮೀಕರಣ ಒಂದರಿಂದ ಏನ್ ಬರೀಬಹುದ್ರಿ, ಒಂದು ಬಾಗ್ಲೆ ಎನ್ ಈಸ್ ಈಕ್ವಲ್ ಟು ಎ ಅಂದ್ರೆ ಎ ಪ್ಲಸ್ ಎಂ ಅಂದ್ರೆ ಎಂ ಮೈನಸ್ ಒಂದು ಈಸ್ ಈಕ್ವಲ್ ಟು ಇಂಟು ಒಂದು ಬಾಗ್ಲೆ ಎಂ ಎನ್. ಓಕೆ, ಒಂದು ಬಾಗ್ಲೆ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಇವೆರಡು ಗುಣಿಸಿದ್ರೆ ಏನಾಗತ್ರಿ, ಒಂದು ಇಂಟು ಎಂ ಆಗುತ್ತೆ, ಬಾಗ್ಲೆ ಎಂ ಎನ್ ಮೈನಸ್ ಒಂದು ಬಾಗ್ಲೆ ಎಂ ಎನ್. ಎಂಗೆ ಎಂ ಕ್ಯಾನ್ಸಲ್ ಮಾಡ್ತೀವಿ, ಇಲ್ಲೇನು ಉಳಿತೈತ್ರಿ, ಒಂದು ಬಾಗ್ಲೆ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಇಲ್ಲಿ ಏನು ಉಳಿದೈತ್ರಿ, ಇಲ್ಲಿ ಎನ್ ಉಳಿದೈತಿ ನೋಡ್ರಿ ಇಲ್ಲಿ. ಓಕೆ, ಒಂದು ಬಾಗ್ಲೆ ಎನ್ ಮೈನಸ್ ಒಂದು ಬಾಗ್ಲೆ ಎಂ ಎನ್. ಓಕೆ, ಇವಿಷ್ಟು ಈ ಕಡೆ ತೊಗೊಂಬರೋಣ, ಎ ಅಲ್ಲೇ ಬಿಟ್ಟು ಎ ಇಲ್ಲೇ ಬಿಟ್ಟು ಇದಿಷ್ಟು ಈ ಕಡೆ ತೊಗೊಂಬರೋಣ ಅಂತ್ರಿ. ಏನಾಗುತ್ತಾ, ಒಂದು ಬಾಗ್ಲೆ ಎನ್, ಒಂದು ಸೆಕೆಂಡ್ ರೀ, ಇಲ್ಲಿ ಒಂದು ಬಾಗ್ಲೆ ಏನೈತಿ, ಇಲ್ಲಿ ಒಂದು ಬಾಗ್ಲೆ ಏನೈತಿ, ಮತ್ತೆ ಅದನ್ನ ಇನ್ನೊಂದ್ಸರಿ ಯಾಕೆ ಬರ್ಕೊಳ್ಕೊಂಡ್ರಿ, ಎರಡು ಕ್ಯಾನ್ಸಲ್ ಮಾಡಿಬಿಡೋಣ. ಓಕೆ, ಸೊ ಇದು ಈ ಕಡೆ ಬಂದ್ರೆ ಮೈನಸ್ ಒಂದು ಬಾಗ್ಲೆ ಏನಾಗುತ್ತೆ, ಒಂದು ಬಾಗ್ಲೆ ಏನು ಒಳಗೆ ಒಂದು ಬಾಗ್ಲೆ ಏನು ಹೋದ್ರೆ 0 ಬಂದಿರುತ್ತೆ. ಇಲ್ಲಿ ಮೈನಸ್ ಒಂದು ಬಾಗ್ಲೆ ಎಂ ಎನ್ ಐತಿ, ಇದು ಈ ಕಡೆ ಬಂದ್ರೆ ಏನಾಗುತ್ತೆ, ಪ್ಲಸ್ ಒಂದು ಬಾಗ್ಲೆ ಎಂ ಎನ್ ಆಗ್ತೈತಿ ಈಸ್ ಈಕ್ವಲ್ ಟು ಎ, ಅಥವಾ ಎ ಇಸ್ ಈಕ್ವಲ್ ಟು ಒಂದು ಬಾಗ್ಲೆ ಎಂ ಎನ್. ಓಕೆ, ಸೊ ನಮ್ಗೆ ಎರಡು ವ್ಯಾಲ್ಯೂ ಸಿಕ್ಕು. ಏನಪ್ಪಾ ಅಂದ್ರೆ ಡಿ ಈಕ್ವಲ್ ಟು ಒಂದು ಬಾಗ್ಲೆ ಎಂ ಎನ್, ಎ ಈಕ್ವಲ್ ಟು ಒಂದು ಬಾಗ್ಲೆ ಎಂ ಎನ್. ನಮ್ ಹಿಡ್ದಾರ ಯಾರು ಇಲ್ಲ, ನಮ್ಮ ಲೆಕ್ಕ ಮುಗಿದ್ರಿ. ಅವ್ರಿಗೆ ಎ ಮತ್ತೆ ಡಿ ಸಿಕ್ಕರೆ ಅವ್ರು ಏನ್ ಬೇಕಾದ ಕೇಳಿ ಅದಕ್ಕೆ ನಾವು ಉತ್ತರ ಕೊಡ್ತೇವೆ. ಈಗೇನಪ್ಪಾ ಅಂದ್ರೆ ಇದನ್ನ ಒಂದೊಂದು ಸಾಸಂದಾರ್ರಿ ನಮಗ ಸೂತ್ರ ಗೊತ್ತೈತಿ. ಏನ್ ಗೊತ್ತೈತ್ರಿ, ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎಂ ಮೈನಸ್ ಒನ್ ಇಂಟು ಡಿ. ಹಂಗಂದ್ರ ಎ ಎಂ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಇದ್ದ ಜಾಗದಾಗ ಎಂ ಎನ್ ಬರ್ಕೋತೀವಿ, ಎಂ ಎನ್ ಮೈನಸ್ ಒನ್ ಗುಂಡ್ಲೆ ಡಿ. ಓಕೆ, ಎ ಎಂ ಎನ್ ಇಸ್ ಈಕ್ವಲ್ ಟು ಎ ಅಂದ್ರೆ ಏನ್ರಿ, ಒಂದು ಬಾಗ್ಲೆ ಎಂ ಎನ್ ಇಂಟು ಓಯ್ ಪ್ಲಸ್ ಅದ ರೀ, ಇಲ್ಲಿ ಪ್ಲಸ್ ಅದ ಇದು ಒಂದು ಬಾಗ್ಲೆ ಎಂ ಎನ್ ಪ್ಲಸ್ ಎಂ ಎನ್ ಮೈನಸ್ ಒಂದು ಇಂಟು ಡಿ ಅಂದ್ರೆ ಏನದ್ರಿ, ಇಲ್ಲ ನೋಡ್ರಿ, ಒಂದು ಬಾಗ್ಲೆ ಎಂ ಎನ್. ಓಕೆ, ಇವೆರಡು ಗುಣಿಸಿದ್ರೆ ಏನಾಗುತ್ತೆ, ಎ ಎಂ ಎನ್ ಇಸ್ ಈಕ್ವಲ್ ಟು ಒಂದು ಬಾಗ್ಲೆ ಎಂ ಎನ್ ಪ್ಲಸ್ ಇದಕ್ಕೆ ಇದನ್ನು ಗುಣಿಸಿದ್ರೆ ಎಂ ಎನ್ ಇಂಟು ಒಂದು ಬಾಗ್ಲೆ ಎಂ ಎನ್ ಮೈನಸ್ ಒಂದು ಬಾಗ್ಲೆ ಎಂ ಎನ್. ಓಕೆ, ಸರಿನಾ? ಒಂದಕ್ಕೆ ಇದು ಗುಣಿಸಿದ್ವಿ ರೀ, ಒಂದಕ್ಕೆ ಎಂ ಎನ್ ಇಂಟು ಒಂದು ಬಾಗ್ಲೆ ಎಂ ಎನ್ ಬಂತು, ಮೈನಸ್ ಒಂದು ಬಾಗ್ಲೆ ಎಂ ಎನ್ ಆಯ್ತು. ಇಲ್ಲಿ ಒಂದು ಬಾಗ್ಲೆ ಎಂ ಎನ್ ಐತಿ, ಇಲ್ಲಿ ಮೈನಸ್ ಒಂದು ಬಾಗ್ಲೆ ಎಂ ಎನ್ ಐತಿ, ಎರಡು ಕ್ಯಾನ್ಸಲ್ ಮಾಡಿಬಿಡ್ತೇವಿ. ಒಂದು ಬಾಗ್ಲೆ ಎಂ ಎನ್ ಒಳಗೆ ಒಂದು ಬಾಗ್ಲೆ ಎಂ ಎನ್ ಹೋದ್ರೆ ಏನಾಗುತ್ತೆ ರೀ, 0 ಬರ್ತೈತಿ. ಎಂ ಎನ್ ಇಲ್ಲಿ ಎಂ ಎನ್ ಐತಿ, ಇಲ್ಲಿ ಎಂ ಎನ್ ಐತಿ, ಉಳಿದಿರೋದು ಏನಪ್ಪಾ ಅಂತಂದ್ರೆ 1 ಆಗತ್ತ. ಸೊ ಎ ಎಂ ಎನ್ ಇಸ್ ಈಕ್ವಲ್ ಟು 1 ಬರ್ತೈತಿ. ಓಕೆ, ಸೊ ನನಗೆ ಜಾಗ ಸಾಲಾರ್ದಕ್ಕೆ ಈ ರೀತಿ ಬರ್ತೀನಿ. ನೀವು ಟೆಕ್ಸ್ಟ್ ಬುಕ್ ಇದು ನಿಮ್ಮ ನೋಟ್ಬುಕ್ ಒಳಗೆ ಏನಪ್ಪಾ ಅಂದ್ರೆ ನೀವು ನೀಟಾಗಿ ಇದಿಷ್ಟು ಒಂದ ಲೈನ್ ಒಳಗೆ ಬರುವಂಗ್ ಬರ್ಕೊಳ್ರಿ, ನಿಮ್ಗೆ ಇನ್ನೂ ಚೆನ್ನಾಗಿ ಏನಪ್ಪಾ ಅಂದ್ರೆ ಇದು ಕ್ಲಾರಿಟಿ ಸಿಗ್ತದೆ. ಓಕೆನಾ? ರೈಟ್, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 67ನೇ ಲೆಕ್ಕ ಏನದ ನೋಡ್ರಿ, ಒಂದು ಸಮಾಂತರ ಶ್ರೇಣಿಯ ಪಿನೇ ಪದ ಎ, ಕ್ಯೂನೇ ಪದ ಬಿ ಮತ್ತು ಆರ್ನೇ ಪದ ಸಿ ಆದರೆ
ಎ ಇಂಟು ಕ್ಯೂ ಮೈನಸ್ ಆರ್ ಪ್ಲಸ್ ಬಿ ಇಂಟು ಆರ್ ಮೈನಸ್ ಪಿ ಪ್ಲಸ್ ಸಿ ಇಂಟು ಪಿ ಮೈನಸ್ ಕ್ಯೂ ಈಕ್ವಲ್ ಟು 0 ಎಂದು ಸಾಧಿಸಿ. ನೋಡಾಕ ಸ್ವಲ್ಪ ವಿಚಿತ್ರ ಅನ್ಸಾಕತ್ತೈತ್ರಿ, ದಟ್ ಏನಿಲ್ಲ ಲೆಕ್ಕದೊಳಗೆ ಈಸಿ ಅದ ಮಾಡೋಣಂತ. ಓಕೆ, ಸೊ 67ನೆಯ ಲೆಕ್ಕ ಏನ್ ಕೊಟ್ರ ಅದನ್ನ ಬರ್ಕದ ಬಿಡೋಣ. ಓಕೆ, ಪಿನೇ ಪದ ಎ. ಓಕೆ, ಪಿನೇ ಪದ ಎ, ಆನಂತರ ದಟ್ ಕ್ಯೂನೇ ಪದ ಬಿ, ಕರೆಕ್ಟಾ? ಆನಂತರ ಆರನೇ ಪದ ಸಿ. ಓಕೆ, ಆರನೇ ಪದ ಅಂದ್ರೆ ದಟ್ ಆರನೇ ಪದ ಅಲ್ರಿ, ಆರ್ ದಟ್ ಇಂಗ್ಲಿಷ್ ಲೆಟರ್ ಆರ್, ಆರನೇ ಪದ ಸಿ. ಓಕೆ, ಆದ್ರೆ ಎ ಇಂಟು ಕ್ಯೂ ಮೈನಸ್ ಆರ್ ಪ್ಲಸ್ ಬಿ ಇಂಟು ಆರ್ ಮೈನಸ್ ಪಿ ಪ್ಲಸ್ ಸಿ ಇಂಟು ಪಿ ಮೈನಸ್ ಕ್ಯೂ ಈಕ್ವಲ್ ಟು 0 ಎಂದು ಸಾಧಿಸಿ. ಮೊದಲಕ್ಕೆ ಏನ್ ಮಾಡೋಣ ಅಂತಂದ್ರೆ ಈ ಕೆಲಸ ಮಾಡೋಣ. ನಮಗೇನ್ ಗೊತ್ತದ? ಇದು ಗೊತ್ತದ ಏನ್ರಿ? ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹಂಗಂದ್ರೆ ದಟ್ ಇದನ್ನ ಏನ್ ಬರ್ಕೋಣ ಅಂತಂದ್ರೆ ಎ ಪಿ ಅಂದ್ರೆ ಏನ್ ಬರ್ಕೋತೀರಿ? ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು ಎ. ಅಂತ ನಿಮಿಷ ರೀ, ಉಲ್ಟಾ ಬರ್ಕೊಳ್ಳೋಣ, ಇದನ್ನ ಬೇಡ, ಇರ್ಲಿ, ತೊಂದರೆ ಇಲ್ಲ, ಹಿಂಗೆ ಬರ್ಕೊಳ್ಳೋಣ. ಇದು ಏನಾಗತ್ರಿ? ಎ ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು ಬಿ. ಇದು ನೆಕ್ಸ್ಟ್ ಆಯ್ತು. ನಂತರ ಇದೇನಾದ್ರಿ? ಎ ಪ್ಲಸ್ ಆರ್ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು ಸಿ. ಓಕೆ, ದಟ್ ಇಲ್ಲಿ ಎನ್ ಇದ್ದಲ್ಲಿ ಪಿ ಬಂದದ, ಇಲ್ಲಿ ಎನ್ ಇದ್ದಲ್ಲಿ ಕ್ಯೂ ಬಂದದ, ಇಲ್ಲಿ ಎನ್ ಇದ್ದಲ್ಲಿ ಇಲ್ಲಿ ಏನ್ ಬಂದದ್ರಿ? ಆರ್ ಬಂದದ. ಓಕೆ, ಈ ಬ್ರೋಕೆಟ್ ಅವಶ್ಯಕತೆ ಇಲ್ಲ. ಇನ್ನೊಂದು ನಿಮಿಷ ರೀ, ಇಲ್ಲೂ ಎ ಅದ, ಇಲ್ಲೂ ಎ ಅದ. ಸರಿ, ಎ ಕ್ಯಾನ್ಸಲ್ ಮಾಡಿಬಿಡಂದ್ರಿ? ಬೇಡ ರೀ, ಈ ಎ ಬೇರೆ, ಈ ಬೇರೆ, ಈ ಏನ ಬೇರೆ. ಸೊ ಅದ್ರ ಸಲುವಾಗಿ ಕ್ಲಾರಿಟಿ ಸಲುವಾಗಿ ನಾ ಏನ್ ಮಾಡ್ತಾರೆ ಅಂದ್ರೆ ಇದು ಎ ಡ್ಯಾಶ್ ಅಂತ ಬರ್ಕೋತಾರೆ. ಓಕೆ, ಯಾಕಂದ್ರೆ ಅದು ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋ ಸಲುವಾಗಿ ಇದು ಎ ಡ್ಯಾಶ್ ಅನ್ನೋದು ಇದು ಮೊದಲನೇ ಪದ ಎ. ಇದು ಏನಪ್ಪಾ ಅಂದ್ರೆ ಎ ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಎ. ಓಕೆ, ನಂತರ ಈಗ ಅವ್ರೇನ್ ಪ್ರೂವ್ ಮಾಡಂದ್ರಲ್ರಿ ಅದನ್ನ ಬರ್ಕೋತೀನಿ. ಏನ್ರಿ? ಎ ಇಂಟು ಕ್ಯೂ ಮೈನಸ್ ಆರ್ ಪ್ಲಸ್ ಬಿ ಇಂಟು ಆರ್ ಮೈನಸ್ ಪಿ ಪ್ಲಸ್ ಸಿ ಇಂಟು ಪಿ ಮೈನಸ್ ಕ್ಯೂ ಇಸ್ ಈಕ್ವಲ್ ಟು 0. ಇದು ಏನಪ್ಪಾ ಅಂತಂದ್ರೆ ಸಾಧನೀಯ. ಇದನ್ನ ನಾವು ಸಾಧಿಸ್ಬೇಕಾಗಿತ್ತು. ನಮ್ಗೆ ಇಲ್ಲಿ ಎ ಅದ, ಏನ್ ಕಡಿಮೆ ಇದ್ರಿ? ಕ್ಯೂ ಮೈನಸ್ ಆರ್ ಕಡಿಮೆ ಐತಿ. ಎರಡು ಕಡೆ ಕ್ಯೂ ಮೈನಸ್ ಆರ್ನಿಂದ ಗುಣಿಸೋಣ್ರಿ. ಅಂದ್ರೆ ಇದೇನಾಗತ್ತೆ? ಎ ಡ್ಯಾಶ್ ಪ್ಲಸ್ ಪಿ ಮೈನಸ್ 1 ಇಂಟು ಡಿ. ಇದಕ್ಕೆ ನಾವೇನ್ ಮಾಡೋಣ ಅಂತಂದ್ರೆ ಕ್ಯೂ ಮೈನಸ್ ಆರ್ಲಿಂದ ಗುಣಿಸೋಣ. ಬಲಗಡೆ ಏನಪ್ಪಾ ಅಂದ್ರೆ ಕ್ಯೂ ಮೈನಸ್ ಆರ್ಲಿಂದ ಗುಣಿಸೋಣ. ರೈಟ್, ಇಲ್ಲೇನಾಗುತ್ತೆ? ಸೊ ಎ ಡ್ಯಾಶ್ ಇಂಟು ಕ್ಯೂ ಅಂದ್ರೆ ಇದು ಫಸ್ಟ್ ಒನ್, ಇದು ಪೂರ್ತಿ ಒಂದು ತಗೊಳ್ಳೋಣ, ಇದನ್ನ ಪೂರ್ತಿ ಒಂದು ತಗೊಳ್ಳೋಣ. ಎ ಡ್ಯಾಶ್ ಇಂಟು ಕ್ಯೂ ಅಂದ್ರೆ ಏನಾಗತ್ರಿ? ಎ ಡ್ಯಾಶ್ ಕ್ಯೂ ಪ್ಲಸ್ ಇದೇನಾಗತ್ರಿ? ದಟ್ ಓಕೆ, ಎ ಡ್ಯಾಶ್ ಸಾರಿ, ಇದನ್ನ ಮೊದ್ಲಕ್ಕೆ ಇದು ಮುಗಿದ್ಬಿಡ್ಲಿ. ಎ ಡ್ಯಾಶ್ ಇಂಟು ಕ್ಯೂ ಆಯ್ತು ಮೈನಸ್ ಎ ಡ್ಯಾಶ್ ಇಂಟು ಆರ್. ನಂತರ ಇವೆರಡನ್ನು ಗುಣಿಸ್ತೇವೆ. ಇವೆರಡು ಗುಣಿಸಿದ್ರೆ ಏನಾಗತ್ರಿ? ಡಿ ಇಂಟು ಕ್ಯೂ ಹೊರಗಡೆ ಇದ್ದು ಮೊದಲೇ ಗುಣಾಕಾರ ಮಾಡ್ಬಿಡೋಣ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗತ್ತ ಡಿ ಕ್ಯೂ ಇಂಟು ಪಿ ಮೈನಸ್ 1. ಓಕೆ, ನಂತರ ಇಲ್ಲಿ ಮೈನಸ್ ಐತಿ, ಮೈನಸ್ ಡಿ ಇಂಟು ಆರ್ ಹೊರಗಡೆ ಇದ್ದು ಇದನ್ನ ಗುಣಿಸಾಕತ್ತೇನ್ರಿ? ಡಿ ಇಂಟು ಆರ್ ಒಳಗಡೆ ಏನದ್ರಿ? ಇಲ್ಲಿ ಪಿ ಮೈನಸ್ 1. ಇದು ಒಂದಾಯ್ತು. ಒಂದು ನಿಮಿಷ, ಇಲ್ಲಿ ಕ್ಯೂ ಅದ, ಇಲ್ಲಿ ಕ್ಯೂ ಅದ, ಇಲ್ಲ ಆರ್ ಅದ, ಇಲ್ಲ ಆರ್ ಅದ. ಓಕೆನಾ? ಓಕೆ, ತೊಂದರೆ ಇಲ್ಲ. ನಂತರ ಈಸ್ ಈಕ್ವಲ್ ಟು ಎ ಇಂಟು ಕ್ಯೂ ಮೈನಸ್ ಆರ್. ಇದನ್ನೇನು ಟಚ್ ಮಾಡಲ್ಲ, ಯಾಕಂದ್ರೆ ನಮ್ಗೆ ಇದೇನಪ್ಪಾ ಅಂದ್ರೆ ಇದು ನಮ್ಗೆ ಇಲ್ಲಿ ಬಂದೈತ್ರಿ. ಓಕೆ, ಇದನ್ನಷ್ಟೇ ನಾವೇನೋ ಬದಲಾವಣೆ ಮಾಡೋಂಗಿತ್ತಂದ್ರೆ ಇದನ್ನಷ್ಟೇ ಬದಲಾವಣೆ ಮಾಡ್ಕೋಬೇಕು. ಓಕೆ, ರೈಟ್. ಎ ಡ್ಯಾಶ್ ಕ್ಯೂ ಮೈನಸ್ ಎ ಡ್ಯಾಶ್ ಆರ್ ಪ್ಲಸ್ ಇವೆರಡು ಗುಣಿಸಿದ್ವಿ ಅಂದ್ರೆ ಡಿ ಇಂಟು ಪಿ ಇಂಟು ಕ್ಯೂ, ಡಿ ಪಿ ಕ್ಯೂ ಅಂತ ಬರ್ಬಿಡೋಣ. ಡಿ ಇಂಟು ಕ್ಯೂ, ಡಿ ಕ್ಯೂ ಇಂಟು ಪಿ, ಡಿ ಪಿ ಕ್ಯೂ ಮೈನಸ್ ಡಿ ಕ್ಯೂ ಮೈನಸ್ ಡಿ ಆರ್ ಇಂಟು ಪಿ ಮೈನಸ್ ಡಿ ಆರ್ ಪಿ ಮೈನಸ್ ಇಂಟು ಮೈನಸ್ ಪ್ಲಸ್ ಡಿ ಆರ್ ಈಸ್ ಈಕ್ವಲ್ ಟು ಎ ಇಂಟು ಕ್ಯೂ ಮೈನಸ್ ಆರ್. ಓಕೆ, ಸರಿ. ಇದ್ರೊಳಗೆ ಏನಾದರೂ ಬದಲಾವಣೆ ಮಾಡ್ಲಿಕ್ಕೆ ಬರ್ತದ? ಇಲ್ಲ ರೀ, ಇದು ಇಷ್ಟೇ ಇರಲಿ. ನಾನೇನ್ ಮಾಡ್ತೀನಿ ಅಂತಂದ್ರೆ ಇದ್ರ ಪ್ರಕಾರನೇ ಏನಪ್ಪಾ ಅಂತಂದ್ರೆ ಇವು ಎರಡನ್ನೂ ಬರ್ಕೋತೀನಿ. ಇದ್ರ ಪ್ರಕಾರನ ಇವೆರಡು ಬರ್ಕೋತೀನಿ. ಹೆಂಗ? ದಟ್ ಎ ಡ್ಯಾಶ್ ಇದ್ದಲ್ಲಿ ಎ ಡ್ಯಾಶ್, ಇಲ್ಲಿ ಕ್ಯೂ ಇದ್ದಲ್ಲಿ ಏನಾದ್ರಿ? ಇಲ್ಲಿ ಆರ್ ಅದ ಮೈನಸ್ ಎ ಡ್ಯಾಶ್, ಇಲ್ಲಿ ಆರ್ ಇದ್ದಲ್ಲಿ ಏನಾದ್ರಿ? ಇಲ್ಲಿ ಪಿ ಅದ ಪ್ಲಸ್ ಡಿ ಪಿ ಕ್ಯೂ ಅದಲ್ಲ, ಡಿ ಪಿ ಕ್ಯೂ. ಓಕೆ, ಡಿಗೆ ಡಿ ಬರ್ಕೋತೀನಿ, ಪಿ ಕ್ಯೂ. ಒಂದು ನಿಮಿಷ, ಡಿ ಪಿ ಕ್ಯೂ. ಇಲ್ಲಿ ಪಿ ಮೈನಸ್ 1 ಅದ. ಹಂಗಂದ್ರೆ ಪಿ ಜಾಗದಾಗ ಏನ್ ಬರ್ತ್ರಿ? ಕ್ಯೂ ಬರುತ್ತೆ. ಕ್ಯೂ ಜಾಗದಾಗ ಏನ್ ಬರ್ತೈತಿ ಅಂತಂದ್ರೆ ಆರ್ ಬರ್ತೈತಿ ಮೈನಸ್
ಇಲ್ಲಿ ಡಿ ಕ್ಯೂ ಜಾಗದಾಗ ಏನ್ ಬರ್ತೈತಿ ಅಂತಂದ್ರೆ ಇಲ್ಲಿ ಡಿ ಆರ್ ಬರ್ತೈತಿ. ಓಕೆನಾ? ಪಿ ಕ್ಯೂ ಇದ್ದಿದ್ದು ಕ್ಯೂ ಆರ್ ಆಯ್ತು, ಕ್ಯೂ ಇದ್ದಿದ್ದು ಆರ್ ಆಯ್ತು, ಮೈನಸ್ ಆರ್ ಇದ್ದಿದ್ದು ಮೊದಲ ಜಾಗದಾಗ ಏನ್ ಬರ್ತೈತಿ ಅಂತಂದ್ರೆ ದಟ್ ಡಿ ಆರ್ ಪಿ ಅದ. ಓಕೆ, ಸೊ ಡಿ ಆರ್ ಪಿ ಇದ್ದಿದ್ದು ಮುಂದೆ ಏನಪ್ಪಾ ಅಂತಂದ್ರೆ ಪಿ ಕ್ಯೂ ಪ್ಲಸ್ ಡಿ ಆರ್ ಇದ್ದಿದ್ದ ಜಾಗದಾಗ ಏನದ್ರಿ ಇಲ್ಲಿ ಪಿ ಅದ. ಸರಿನಾ? ಇಲ್ಲಿ ಆರ್ ಇದ್ದ ಜಾಗದಾಗ ಏನದ್ರಿ ದಟ್ ಪಿ ಬಂದದ ಇಸ್ ಈಕ್ವಲ್ ಟು ಬಿ ಇಂಟು ಕ್ಯೂ ಮೈನಸ್ ಆರ್. ಕ್ಯೂ ಮೈನಸ್ ಆರ್ ಅಂದ್ರೆ ಏನ್ ಬರ್ಕೊಳ್ಳೋಣ, ಇಲ್ಲಿ ಆರ್ ಮೈನಸ್ ಪಿ ಬರ್ತದೆ. ಸರಿನಾ? ರೈಟ್. ಅದೇ ರೀತಿಯಾಗಿ ಇಲ್ಲಿ ಎ ಡ್ಯಾಶ್ ಆರ್ ಮೈನಸ್ ಎ ಡ್ಯಾಶ್, ಓಕೆ, ಆರ್ ಜಾಗದಾಗ ಏನು ಬರ್ತಿರ್ಲಿ ಇಲ್ಲಿ ಒಂದನೇದ್ದು, ಎರಡನೇದ್ದು, ಇದು ಮೂರನೇದ್ದು. ಕ್ಯೂ ಆರ್ ಇಲ್ಲಿ ಆರ್ ಜಾಗದಾಗ ಏನು ಬರ್ತೈತಿ ಅಂದ್ರೆ ಪಿ ಬರ್ತೈತಿ. ಓಕೆ, ಇಲ್ಲಿ ಪಿ ಆರ್ ಬಂದೈತಿ ಅಂದ್ರೆ ಇಲ್ಲಿ ಏನು ಬರ್ತರಿ ಕ್ಯೂ ಬರ್ತದೆ. ಇಲ್ಲಿ ಪಿ ಕ್ಯೂ ಕ್ಯೂ ಆರ್ ಬಂದೈತಿ ಅಂದ್ರೆ ನೆಕ್ಸ್ಟ್ ಏನು ಬರ್ಬೇಕ್ರಿ ಆರ್ ಪಿ ಬರ್ತದ. ಆರ್ ಪಿ ಬರ್ತದ, ಆರ್ ಕ್ಯೂ ಬಂದೈತಿ, ಆರ್ ಪಿನ ಬರ್ತದೆ. ಓಕೆ, ಆರ್ ಪಿ ಮೈನಸ್ ಇಲ್ಲಿ ಏನು ಬರ್ತೀರಿ ಡಿ ಆರ್ ಡಿ ಕ್ಯೂ ಡಿ ಪಿ ಬರ್ತದೆ ಮೈನಸ್ ಇಲ್ಲಿ ಆರ್ ಪಿ ಅದ, ಪಿ ಕ್ಯೂ ಆಗ್ಯದ. ನೆಕ್ಸ್ಟ್ ಏನು ಬರ್ಬೇಕ್ರಿ ಕ್ಯೂ ಆರ್ ಬರ್ತದೆ, ಡಿ ಆರ್ ಕ್ಯೂ ಪ್ಲಸ್ ಡಿ ಆರ್ ಡಿ ಪಿ ಇಲ್ಲಿ ಏನು ಬರ್ತೀರಿ ಡಿ ಕ್ಯೂ ಬರ್ತದೆ ಈಸ್ ಈಕ್ವಲ್ ಟು ಸಿ ಇಂಟು ಪಿ ಮೈನಸ್ ಕ್ಯೂ. ನಾ ಅದನ್ನು ಪೂರ್ತಿ ಮಾಡಲಿಕ್ಕೆ ವರಿ ಆಗಕ ಹೋಗಿಲ್ಲ. ಈಗ ಏನು ಮಾಡೋಣ ಅಂತಂದ್ರೆ ಇವನ್ನಿಷ್ಟೂ ಕೂಡ್ಸೋಣ. ಬಲಗಡೆ ಇವಿಷ್ಟು ಬರ್ತಾವು ಅಂದ್ರೆ ಇದು ಬರ್ತೈತಿ, ಇದಿಷ್ಟು ಕೂಡಿಸಿದ್ರೆ ನಮ್ಗೆ ಏನು ಬರಬೇಕು ಅಂತಂದ್ರೆ 0 ಬರಬೇಕು. ಬರ್ತೈತಿ ಇಲ್ಲ ಅಂತಂದೇಳಿ ನೋಡೋಣ ಅಂತ್ರಿ. ಓಕೆ, ಸೊ ಇದನ್ನ ಎರಡು ಕಡೆ ಇದಿಷ್ಟು ಮೂರು ಏನಪ್ಪಾ ಅಂತಂದ್ರೆ ಕೂಡ್ಸೋಣ. ಕೂಡಿಸಿದ್ರೆ ನಮ್ಗೆ ಏನೇನಾಗುತ್ತೆ. ಓಕೆ, ಇಲ್ಲಿ ಎ ಡ್ಯಾಶ್ ಕ್ಯೂ ಅದ, ಇಲ್ಲಿ ಎ ಡ್ಯಾಶ್ ಕ್ಯೂ ಅದ, ಕ್ಯಾನ್ಸಲ್ ಆಗ್ತೈತಿ. ಆನಂತರ ಇಲ್ಲಿ ಎ ಡ್ಯಾಶ್ ಆರ್ ಅದ, ಇಲ್ಲಿ ಎ ಡ್ಯಾಶ್ ಆರ್ ಅದ, ಕ್ಯಾನ್ಸಲ್ ಆಗ್ತೈತಿ. ಇಲ್ಲಿ ಎ ಡ್ಯಾಶ್ ಪಿ ಐತಿ, ಇಲ್ಲಿ ಎ ಡ್ಯಾಶ್ ಪಿ ಐತಿ. ಒಂದು ನಿಮಿಷ ರೀ, ಇದನ್ನ ಡಿಸೈನ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಆನಂತರ ಇಲ್ಲಿ ಎ ಡ್ಯಾಶ್ ಪಿ, ಓಕೆ, ಎ ಡ್ಯಾಶ್ ಆರ್ ಇಲ್ಲಿ ಮಿಸ್ ಮಾಡಿದ್ವಿ ನಾವು. ಎ ಡ್ಯಾಶ್ ಇದೆಲ್ಲ ಏನು ಬರಬೇಕು ಇಲ್ಲಿ ಎ ಡ್ಯಾಶ್ ಆರ್. ಓಕೆ, ಇದಿಷ್ಟು ಏನಪ್ಪಾ ಅಂತಂದ್ರೆ ನಮ್ಗೆ 0 ಆಯ್ತು. ನಂತರ ಇಲ್ಲಿ ಡಿ ಪಿ ಕ್ಯೂ ಪ್ಲಸ್ ಡಿ ಪಿ ಕ್ಯೂ ಅದ, ಇಲ್ಲಿ ಪ್ಲಸ್ ಮೈನಸ್ ಡಿ ಪಿ ಕ್ಯೂ ಅದ. ಓಕೆ, ದಟ್ ಇಲ್ಲಿ ಡಿ ಕ್ಯೂ ಆರ್ ಅದ ರೀ, ಇಲ್ಲಿ ಡಿ ಕ್ಯೂ ಆರ್ ಅಥವಾ ಡಿ ಆರ್ ಕ್ಯೂ ಅದ. ಓಕೆ, ಇಲ್ಲಿ ಡಿ ಆರ್ ಪಿ ಅದ, ಇಲ್ಲಿ ಡಿ ಆರ್ ಪಿ ಅದ, ಕ್ಯಾನ್ಸಲ್ ಆಯ್ತು. ಓಕೆ, ನಂತರ ಇಲ್ಲಿ ಮೈನಸ್ ಡಿ ಕ್ಯೂ ಪ್ಲಸ್ ಡಿ ಕ್ಯೂ ಮೈನಸ್ ಡಿ ಆರ್ ಪ್ಲಸ್ ಡಿ ಆರ್. ಓಕೆ, ಮೈನಸ್ ಡಿ ಪಿ ಪ್ಲಸ್ ಡಿ ಪಿ. ಇಷ್ಟು ಏನಪ್ಪಾ ಅಂತಂದ್ರೆ ಸೇರಿದ್ರೆ ಇಲ್ಲಿ 0 ಆಯಿತು. ಬಲಗಡೆ ಏನು ಬರ್ತೈತಿ ಅಂದ್ರೆ ಎ ಇಂಟು ಕ್ಯೂ ಮೈನಸ್ ಆರ್ ಪ್ಲಸ್ ಬಿ ಇಂಟು ಆರ್ ಮೈನಸ್ ಪಿ ಪ್ಲಸ್ ಸಿ ಇಂಟು ಪಿ ಮೈನಸ್ ಕ್ಯೂ ಇಸ್ ಈಕ್ವಲ್ ಟು 0 ಸಾಧಿಸಲಾಗಿದೆ. ಓಕೆ, ರೈಟ್. ಸೊ ನಾವೇನಪ್ಪಾ ಅಂದ್ರೆ ಇದನ್ನ ನೋಡ್ಕೊಂಡು ಹೆದರ್ಕೊಂಡಿದ್ವಿ. ಸೊ ಹೆದರುವಂತ ಅವಶ್ಯಕತೆ ಇಲ್ರಿ. ಈಗ ಏನಪ್ಪಾ ಅಂದ್ರೆ ಇಲ್ಲಿ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಅದೇ ರೀತಿಯಾಗಿ ಅಂತಂದ್ರೆ ಇವೆರಡನ್ನು ಬರ್ಕೊಂಡ್ರೆ ನಡೀತೈತಿ. ಇಲ್ಲ ಅಂದ್ರೆ ದಟ್ ಇಲ್ಲಿದ್ದನ್ನ ಇದನ್ನ ತರಕ್ ನಾವೇನಪ್ಪಾ ಅಂತಂದ್ರೆ ಸ್ವಲ್ಪ ಕಷ್ಟಪಟ್ವಿ. ಸಾರಿ, ಇದನ್ನ ತರಕ ನಾವು ಸ್ವಲ್ಪ ಕಷ್ಟಪಟ್ವಿ. ಇವೆರಡು ಏನಪ್ಪಾ ಅಂದ್ರೆ ಅದೇ ರೀತಿಯಾಗಿ ಇವೆರಡನ್ನು ಬರ್ಕೊಂಡಿದ್ವಿ. ಓಕೆನಾ? ಹೊರೆಯಾಗುವಂತ ಅವಶ್ಯಕತೆ ಇಲ್ರಿ, ಅಗ್ದಿ ಈಸಿ ಇರುವಂತ ಪ್ರಾಬ್ಲಮ್ ಅದ. ಸರಿನಾ? ರೈಟ್. ಮುಂದೆ 68ನೇ ಲೆಕ್ಕ 68th ಕ್ವಶನ್ ಏನದ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ ಮೊದಲ 9 ಪದಗಳ ಮೊತ್ತ 144. ಓಕೆ, ಮೊದಲ 9 ಪದಗಳ ಮೊತ್ತ 144. S9 = 144 ಆಗಿದೆ. ಮತ್ತು ಇದರ 9ನೇ ಪದವು 28 ಆದಾಗ A9 = 28. ಕೊನೆಯ ಪದ 9ನೇ ಪದ. ಸರಿ ಆಯ್ತ್ರಿ. ಈ ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ. ಮೊದಲನೇ ಪದ ಏನಾಗಿರ್ತೈತಿ, ಸಾಮಾನ್ಯ ವ್ಯತ್ಯಾಸ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ನಾವಿಲ್ಲಿ ಸಮಾಂತರ ಶ್ರೇಣಿ ಬರೆಯಕ್ಕೆ ರೆಡಿ ಅದೀವಿ. ಅವ್ರು ಎ ಮತ್ತು ಡಿ ಅಷ್ಟೇ ಕೇಳಾಕತ್ತಾರ. ಆರಾಮಾಗಿ ಮಾಡ್ಬೋದ್ರಿ, ತೊಂದರೆ ಇಲ್ಲ. ಏನ್ ಮಾಡೋಣ, 1ನೇ ಫಾರ್ಮುಲಾಕ್ಕೆ ಹೋಗೋಣ, 2ನೇ ಫಾರ್ಮುಲಾಕ್ಕೆ ಹೋಗೋಣ. ಮೊದಲು ಏನ್ ಮಾಡೋಣ ಅಂದ್ರೆ 2ನೇ ಫಾರ್ಮುಲಾ ಒಂದ್ಸರಿ ಬರ್ಕೊಳ್ಳ್ರಿ. ಅದಕ್ಕೆ ಇದು ಹೊಂದುತ್ತಾ ಅಂತ ನೋಡೋಣ. ಹೊಂದಿದ್ರೆ ದಟ್ ಅದಕ್ಕೆ ಮುಂದುವರಿಸ್ಬಿಡೋಣ ಅಂತ. ಓಕೆ, 2ನೇ ಫಾರ್ಮುಲಾ ಯಾವ್ದ್ರಿ? ಸಣ್ಣ ಫಾರ್ಮುಲಾ Sn = n/2 ಇಂಟು a ಪ್ಲಸ್ an. ಓಕೆ, n ಗೊತ್ತದನ? ಗೊತ್ತದ. a ಗೊತ್ತಿಲ್ಲ, Sn ಗೊತ್ತದ, n ಗೊತ್ತದ, a ಗೊತ್ತಿಲ್ಲ, an ಗೊತ್ತದ. ನಮ್ಗೆ ಗೊತ್ತಿಲ್ಲ ಅದು ಒಂದೇ ಒಂದು ಐತೆ ಅಂದ್ರೆ ಮತ್ತೆ ಆಗ್ತಿಲ್ಲ ಕೆಡ್ಸ್ಕೊಳ್ರಿ. ಇದಕ್ಕೆ ಹೋಗ್ಬಿಡೋಣ ಅಂತ. S9 = n ಇದ್ದಲ್ಲೇ 9/2. a ಅಂದ್ರೆ ಗೊತ್ತಿಲ್ಲ, an ಅಂದ್ರೆ ಏನ್ರಿ? a
9 ಬರ್ತೈತಿ. ಅದನ್ನ ಬರೆಯೋಣ ಡೈರೆಕ್ಟ್ 28 ಬರೆಯಣ್ರಿ. ಎ 9 ಬರೆಯೋಣ, ಒಂದು ಸ್ಟೆಪ್ ಬರೆಯೋಣದ್ರಿ, ಇಷ್ಟಕೊಂಡ ಜಾಗ ಐತಿ, ಅದಕ್ಕೆ ಯಾಕೆ ತಲೆ ಕೆಡಿಸ್ಬೋದು. S9 ಈಕ್ವಲ್ ಟು ಏನ್ರಿ 144 ಈಸ್ ಈಕ್ವಲ್ ಟು 9/2. ಎ ಅಂದ್ರೆ ಗೊತ್ತಿಲ್ಲ, A9 ಅಂದ್ರೆ ಎಷ್ಟದರಿ 28 ಐತೆ. ಇದು ಈ ಕಡೆ ಬರ್ಲಿ ಏನಾಗತ್ತ, ದಟ್ ಇಲ್ಲಿ 2ರ ನಮಗೆ ಗುಣಾಕಾರ ಐತಿ, ಇದು ಈಚೆ ಕಡೆ ಬಂದ್ರೆ ಏನಾಗತ್ರಿ ವ್ಯುತ್ಕ್ರಮ ರೆಸಿಪ್ರೋಕಲ್ ಆಗತಿ. 9/2 ಈ ಕಡೆ ಬಂದ್ರೆ 2/9 ಆಗತ್ತೆ. ಈಸ್ ಈಕ್ವಲ್ ಟು A ಪ್ಲಸ್ 28. ಸರಿನಾ? 9 1 9, 9 1 9, 5 ಉಳಿತ 24 ಆಯ್ತು, 9 6 54, 16 2 32, 28 ಈ ಕಡೆ ತೊಗೊಂಡ್ಬಂದ್ಬಿಡೋಣ, -28 ಈಸ್ ಈಕ್ವಲ್ ಟು ಎ. 32 28 ಹೋದ್ರೆ 4 ಉಳಿತೈತಿ, ಅಂದ್ರೆ ಎ ಬೆಲೆ ಏನ್ ಬರ್ತೈತಿ ಅಂತಂದ್ರೆ 4 ಬರ್ತೈತಿ. ಅವ್ರು ಕೇಳಿದ್ರೊಳಗ ಮೊದಲನೇದು ನಮ್ದು ಟಿಕ್ ಆಯ್ತು. ನಂತರ ಡಿ ಕಂಡುಹಿಡಿಬೇಕು. ಡಿ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ಬೇಕ್ರಿ, ದಟ್ ಆ ಫಾರ್ಮುಲಾ ಯೂಸ್ ಮಾಡೋಣ. ಯಾವ್ದ್ರಿ, AN ಈಸ್ ಈಕ್ವಲ್ ಟು ಎ ಪ್ಲಸ್ n ಮೈನಸ್ 1 ಇಂಟು ಡಿ. ಇದನ್ನು ಯೂಸ್ ಮಾಡೋಣ. ಇದಕ್ಕೆ ನಮ್ಗೆ ಗೊತ್ತಿರ್ಬೇಕಂದ್ರೆ ಒಂದು ಪದ ಗೊತ್ತಿರ್ಬೇಕಲ್ರಿ, ಗೊತ್ತದಲ್ರಿ A9 ಈಕ್ವಲ್ ಟು 28 ಅಂತ ಹೇಳಿ ಅದನ್ನ ಬಳಸೋಣ. ಓಕೆ, A9 ಇಸ್ ಈಕ್ವಲ್ ಟು ಎ ಅಂದ್ರೆ ಗೊತ್ತದ್ರಿ 4 ಪ್ಲಸ್ n ಅಂದ್ರೆ 9 ಮೈನಸ್ 1, ಡಿ ಅಂದ್ರೆ ಗೊತ್ತಿಲ್ಲ ರೀ, ಕಂಡುಹಿಡಿಯಾಕತ್ತೀವಿ. A9 ಅಂದ್ರೆ ಎಷ್ಟದ್ರಿ 28 ಅದ, ಇಸ್ ಈಕ್ವಲ್ ಟು 4 ಪ್ಲಸ್ 9 ಇಂಟು ಡಿ 9 ಡಿ. ಯಾಕ್ರಿ ಕಳೆದ ಹಚ್ಚಿದ್ರೆ ಆಗಂಗಿಲ್ಲ, ಒಂದೊಂದು ಟೈಮ್ನಾಗ ಈ ತರ ಆಗ್ತಿರ್ತಾವ್ರಿ, ದಟ್ ವರಿ ಆಗೋದು ಬೇಡ. 9 1 ಹೋದ್ರೆ 8 ಡಿ. 4 ಈ ಕಡೆ ಬರ್ಲಿ ಏನಾಗತ್ರಿ -4 ಇಸ್ ಈಕ್ವಲ್ ಟು 8 ಡಿ. 28 4 ಹೋದ್ರೆ 24 ಇಸ್ ಈಕ್ವಲ್ ಟು 8 ಡಿ. 8 ಎಡಗಡೆ ಬರ್ಲಿ ಬಾಗ್ಲೇ 8, ಇವೆರಡರ ನಮಗೆ ಗುಣಾಕಾರ ಐತಿ, ಈ ಕಡೆ ಬಂದ್ರೆ ಭಾಗಾಕಾರ. 8 1 8, 8 3 24, ಡಿ ಇಸ್ ಈಕ್ವಲ್ ಟು 3. ಓಕೆ, ಸೊ ಮೊದಲನೇ ಪದ 4, ಸಮಾಂತರ ಸಾಮಾನ್ಯ ವ್ಯತ್ಯಾಸ 3 ಆಗಿರ್ತೈತಿ. ಅವ್ರು ಕೇಳಾಕತ್ತಿರೋದು ಏನ್ ಕೇಳಾಕತ್ತಾರ್ರಿ, ದಟ್ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿ ಅಂದ್ರೆ ನಾವು ಆಲ್ರೆಡಿ ಅದನ್ನ ಕಂಡುಹಿಡಿದ್ವಿ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ಸಮಾಂತರ ಶ್ರೇಣಿ ಮೇಲಿನ 3 ಅಂಕದ ಪ್ರಶ್ನೆಗಳಾಗಿದ್ದು, ಮುಂದಿನ ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ 4 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಚೆನ್ನಾಗಿ ಓದ್ಕೊಳ್ರಿ. ದಟ್ ಏನಾದರೂ ಡೌಟ್ಸ್ ಬಂದು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತಿನೊಳಗೆ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ಮಾಡಿರ್ತೀನಿ. ಓಕೆ, ಸೊ ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ.